ಎಲ್ಲೋ ನಮಸ್ಕಾರ. ನಾನು ಕ್ವಿಕ್ ಆಗಿ ಅಂದ್ರೆ ಎಕ್ಸಾಮ್ಸ್ ನಿಯರ್ ಇದೆಯಲ್ಲ, ಹಾಗಾಗಿ ನಾನು ಕ್ವಿಕ್ ಆಗಿ ಯಾವ ರೀತಿ ಒಂದು ಹಳೆ ಕ್ವಶನ್ ಪೇಪರ್ ಅಲ್ಲಿ ಕ್ವಶನ್ಸ್ ಅಂಡ್ ಆನ್ಸರ್ ನ ಕೊಟ್ಟಿದ್ದಾರೆ ಅಂತ ನೋಡ್ಕೊಂಡು ಹೋಗೋಣ. ಅಂದ್ರೆ ಇದ್ರ ಎಕ್ಸ್ಪ್ಲನೇಷನ್ ಗಿಂತ ಈಸಿಯಾಗಿ ನಾವು ಕ್ವಶನ್ ನ ಯಾವ ರೀತಿ ತೆಗೆದಿದ್ದಾರೆ, ನಮಗೆ ಎಷ್ಟು ಕ್ವಶನ್ಸ್ ಅನ್ನ ಓದಿದ್ರೆ ಈಸಿ ಆಗುತ್ತೆ ಅಂತ ನಾವು ಬೇಗ ಕ್ವಿಕ್ ಆಗಿ ನೋಡ್ಕೊಂಡು ಹೋಗೋಣ. ಸೊ ಯಾರೆಲ್ಲ ನಮ್ಮ ಚಾನಲ್ ನ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಹೇಳ್ತೀನಿ. ಇಲ್ಲಿ ನೋಡಿ ಸೂಚನೆ ಅಂತ ಕೊಟ್ಟಿದ್ದಾರೆ. ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟಿರುವ ಜಾಗವನ್ನು ತುಂಬಲು 4 ಉತ್ತರ ನೀಡಿದೆ. ಅವುಗಳಲ್ಲಿ ಸೂಕ್ತವಾದುದನ್ನು ಗುರುತಿಸಿ. ಪ್ರಶ್ನೆ ಸಂಖ್ಯೆ 1ರಿಂದ 5 ಅಂತ ಕೊಟ್ಟಿದ್ದಾರೆ. ಇದು ಎಕ್ಸಾಂಪಲ್ ಮೀನ್ ಎಂದರೆ ಅಂತ ಕೊಟ್ಟಿದ್ದಾರೆ. ಪ್ರತಿಯೊಂದಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಪ್ರೀವಿಯಸ್ ಇಯರ್ಸ್ ಏನು ಒಂದು ಕ್ವಶನ್ ಪೇಪರ್ ಮಾಡಿದ್ದಾರೆ, ಸೊ ಅವರೆಲ್ಲ ಇದೇ ರೀತಿ ಕೊಟ್ಟಿದ್ದಾರೆ. ಇಲ್ಲಿ ಹೊಳೆಯುವ, ಮೀಯು, ಮೇಯು, ಆಕಾಶ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಹೊಳೆಯುವ ಎಂಬುದು ಮೀನ್ನ ಅರ್ಥವನ್ನು ಹೇಳುವ ಪದ, ಆದುದರಿಂದ ಒಂದನ್ನು ಗುರುತಿಸಬೇಕು ಅಂತ ಇಲ್ಲಿ ಒಂದು ಎಕ್ಸಾಂಪಲ್ ಮೂಲಕ ನಮಗೆ ಕೊಟ್ಟಿದ್ದಾರೆ. ಅದೇ ರೀತಿ ಫಸ್ಟ್ ಒನ್ ನೋಡೋಣ. ಕನ್ನಡ ಸಾಹಿತ್ಯದಲ್ಲಿ ಶೃಂಗಾರ ಕವಿ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಸೊ ಕನ್ನಡ ಸಾಹಿತ್ಯದಲ್ಲಿ ಶೃಂಗಾರ ಕವಿ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಅಂದ್ರೆ ಕುಮಾರವ್ಯಾಸನ, ಮುದ್ದಣ್ಣ, ರತ್ನಾಕರ ವರ್ಣಿ, ಲಕ್ಷ್ಮೀಶ ಅಂತ 4 ಆಪ್ಷನ್ಗಳಲ್ಲಿ ಶೃಂಗಾರ ಕವಿ ಅಂತ ರತ್ನಾಕರ ವರ್ಣಿನ ಕರೀತಾರೆ. ನೋಡಿ ಇಲ್ಲಿ ಆಪ್ಷನ್ 3 ಕರೆಕ್ಟು. ಶೃಂಗಾರ ಕವಿ ಅಂತ ಕನ್ನಡ ಸಾಹಿತ್ಯದಲ್ಲಿ ಯಾರನ್ನು ಕರೀತಾರೆ ಅಂತ ಅಂದ್ರೆ ರತ್ನಾಕರ ವರ್ಣಿ. ಎಕ್ಸಾಮ್ ಒಳಗಡೆ ಎಷ್ಟು ಕ್ವಶನ್ಸ್ ಅಂಡ್ ಆನ್ಸರ್ ನ ನೋಡ್ಕೋಬಹುದು ಅಷ್ಟು ನಾವು ನೋಡ್ಕೊಳ್ಳೋಣ ಅಂತ ಹೇಳ್ತೀನಿ. ಅಷ್ಟನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ನೆಕ್ಸ್ಟ್ ಒನ್ನು, ನಿತ್ಯೋತ್ಸವದ ಕವಿ ಎಂದು ಪ್ರಸಿದ್ಧರಾದವರು ಯಾರು ಅಂತ ಇಲ್ಲಿ ಕ್ವಶನ್. ಅಂದ್ರೆ ನಿತ್ಯೋತ್ಸವನ ಬರ್ದವರು, ಕವಿತೆಯನ್ನ ಬರ್ದವರು ಯಾರು ಅಂತ ಇಲ್ಲಿ ಕ್ವಶನ್ಗೆ ಕುವೆಂಪು, ಮಾಸ್ತಿ, ಬೇಂದ್ರೆ, ನಿಸರ್ ಅಹಮದ್ ಅಂತ ಇದ್ದಾರೆ. ನಿತ್ಯೋತ್ಸವದ ಕವಿ ಯಾರು ಅಂತ ನಿಮ್ಗೆ ಎಲ್ರಿಗೂ ಗೊತ್ತಿದೆ. ಅದನ್ನ ಬರ್ದವರು ನಿಸರ್ ಅಹಮದ್ ಆಗುತ್ತೆ. ಆಪ್ಷನ್ 4 ಇಸ್ ರೈಟ್. ನಿತ್ಯೋತ್ಸವದ ಕವಿ ಯಾರು ಅಂತ ಅಂದ್ರೆ ನಿಸರ್ ಅಹಮದ್. ಇಲ್ಲಿ ನೋಡಿ ನೆಕ್ಸ್ಟ್ ಒನ್, ಗದುಗಿನ ನಾರಾಯಣಪ್ಪನ ಕಾವ್ಯನಾಮ ಯಾವುದು ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಅಭಿನವ ಪಂಪ, ವೀರೇಶ್ವರ, ವಿಶ್ವೇಶ್ವರ, ಕುಮಾರವ್ಯಾಸ, ಚನ್ನ ಸೋಮೇಶ್ವರ ಅಂತ 4 ಆಪ್ಷನ್ಗಳಲ್ಲಿ ಗದುಗಿನ ನಾರಾಯಣಪ್ಪ ಅಂತ ಕರೆಯಲು ಕಾವ್ಯನಾಮ ಇರುವಂತ ಕವಿ ಯಾರು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಇದಕ್ಕೆ ಕರೆಕ್ಟ್ ಆಗಿರೋ ಆನ್ಸರ್ ಬಂದ್ಬಿಟ್ಟು ಕುಮಾರವ್ಯಾಸ ಆಗ್ತಾರೆ. ಕುಮಾರವ್ಯಾಸನ ಕಾವ್ಯನಾಮ ಬಂದ್ಬಿಟ್ಟು ಗದುಗಿನ ನಾರಾಯಣಪ್ಪ. ನೆಕ್ಸ್ಟ್ ಒನ್, ಅಭಿನವ ಪಂಪನೆಂದು ಖ್ಯಾತನಾದ ಕವಿ ಯಾರು ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಅಭಿನವ ಪಂಪನೆಂದು ಖ್ಯಾತನಾದ ಕವಿ ಅಂತ ಇಲ್ಲಿ ಕ್ವಶನ್ಗೆ ನಾಗಚಂದ್ರ, ಸೊ ರತ್ನಾಕರ ವರ್ಣಿ, ಪಂಪ ಮತ್ತೆ ನಯಸೇನ ಅಂತ 4 ಆಪ್ಷನ್ಗಳಲ್ಲಿ ಅಭಿನವ ಪಂಪ ಎಂದು ಖ್ಯಾತನಾದ ಕವಿ. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ ನಾಗಚಂದ್ರ ಬಗ್ಗೆ. ಸೊ ಅವರು ತನ್ನನ್ನೇ ತಾನು ಅಭಿನವ ಪಂಪ ಎಂದು ಕರೆದುಕೊಂಡಿದ್ದಾರೆ. ಸೊ ಹಂಗಾಗಿ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಯಾವುದು ಅಂತ ಅಂದ್ರೆ ನಾಗಚಂದ್ರ ಅವರು ಅಭಿನವ ಪಂಪನೆಂದು ಖ್ಯಾತನಾದ ಕವಿ ಆಗ್ತಾರೆ. ನೆಕ್ಸ್ಟ್ ಒನ್, ದರೆ ಹತ್ತಿ ಉರಿದಡೆ ನಿಲ್ಲಲು ಬಾರದು ಯಾರ ವಚನ ಅಂತ ಇಲ್ಲಿ ಕ್ವಶನ್ ಇದೆ. ದರೆ ಹತ್ತಿ ಉರಿದಡೆ ನಿಲ್ಲಲು ಬಾರದು ಯಾರ ವಚನ ಅಂತ ಇಲ್ಲಿ ಕ್ವಶನ್ಗೆ ಜೇಡರ ದಾಸಿಮಯ್ಯ, ಅಕ್ಕ ಮಹಾದೇವಿ, ಬಸವಣ್ಣ, ಅಂಬಿಗರ ಚೌಡಯ್ಯ ಅಂತ ಇಲ್ಲಿ ಕ್ವಶನ್ಗಳಲ್ಲಿ ಆಪ್ಷನ್ಗಳಲ್ಲಿ ನಿಮ್ಗೆ ದರೆ ಹತ್ತಿ ಉರಿದಡೆ ನಿಲ್ಲಲು ಬಾರದು ಯಾರ ವಚನ ಅಂತ ಅಂದ್ರೆ ಬಸವಣ್ಣನವರ ವಚನ ಆಗುತ್ತೆ. ಆಪ್ಷನ್ 3 ಕರೆಕ್ಟು, ಬಸವಣ್ಣನವರ ವಚನ. ಈ ತರ ಒಂದು ವಚನ ಕೊಟ್ಬಿಟ್ಟು ಅವ್ರದ್ದು ಯಾರು ಬರ್ದಿರೋದು, ಯಾರ ವಚನ ಅಂತ ಕೇಳೋ ಚಾನ್ಸಸ್ ಇದೆ. ಮತ್ತೆ ಬಸವಣ್ಣನವರ ಕಾವ್ಯನಾಮ ಅಥವಾ ಅಂಕಿತನಾಮ ಯಾವುದು ಅಂತಾನೂ ಕೂಡ ಕೇಳೋ ಅಂತ ಚಾನ್ಸಸ್ ಇದೆ, ನೋಡ್ಕೊಳ್ಳಿ. ದರೆ ಹತ್ತಿ ಉರಿದಡೆ ನಿಲ್ಲಲು ಬಾರದು ಯಾರ ವಚನ ಅಂತ ಅಂದ್ರೆ ಬಸವಣ್ಣನವರ ವಚನ. ನೆಕ್ಸ್ಟ್ ಒನ್, ಇಲ್ಲಿ ಸೂಚನೆ ಕೊಟ್ಟಿದ್ದಾರೆ. ಕೆಳಗೆ ಕೊಟ್ಟಿರುವ 4 ಪದಗಳಲ್ಲಿ ಒಂದು ಪದ ಅಚ್ಚ ಕನ್ನಡದ ಪದ, ಉಳಿದ 3 ಅನ್ಯ ಭಾಷೆ ಪದಗಳು ಕನ್ನಡ ಪದವನ್ನು ಗುರುತಿಸಿ ಅಂತ ಇಲ್ಲಿ ಒಂದು ಸೂಚನೆ ಕೊಟ್ಟಿದ್ದಾರೆ. ಅದರಲ್ಲಿ ಫಸ್ಟ್ ಒನ್, ತಗಾದೆ, ಮೆಲ್ಲಗೆ, ಐರಾಣ, ದುಬಾರಿ ಅಂತ ಒಂದು ಕ್ವಶನ್ ಕೊಟ್ಟಿದ್ದಾರೆ. ತಗಾದೆ, ಮೆಲ್ಲಗೆ, ಐರಾಣ, ದುಬಾರಿ ಅನ್ನೋ ಈ ಒಂದು ಕ್ವಶನ್ ಅಲ್ಲಿ ಸೊ ಅಚ್ಚ ಕನ್ನಡದ ಪದ ಅಂದ್ರೆ ಕನ್ನಡ ಪದ ಯಾವುದು ಅಂತ ನಾವು ನೋಡೋದಾದ್ರೆ ತಗಾದೆ, ಹೈರಾಣ, ದುಬಾರಿ ಅನ್ನೋದಿಲ್ಲ. ಸೊ ಬೇರೆ ಅನ್ಯ ಭಾಷಾ ಪದ ಆಗುತ್ತೆ. ಮೆಲ್ಲಗೆ ಅನ್ನೋದು ಅದೊಂದು ಅಚ್ಚ ಕನ್ನಡದ ಪದ ಅಥವಾ ಕನ್ನಡದ ಪದ ಆಗುತ್ತೆ. ಆಪ್ಷನ್ 2 ಇಸ್ ರೈಟ್, ಮೆಲ್ಲಗೆ. ನೆಕ್ಸ್ಟ್ ಒನ್, ತಾಕತ್ತು, ಇತ್ತಿಲು, ಗುಮಸ್ತ, ತಾಯಿತ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಕ್ವಶನ್ ಕೊಟ್ಟಿದ್ದಾರೆ. ಇದನ್ನ ಅಚ್ಚ ಕನ್ನಡದ ಪದ ಅಥವಾ ಕನ್ನಡದ ಪದ ಯಾವುದು ಅಂತ ನಾವು ನೋಡೋದಾದ್ರೆ ತಾಕತ್ತು, ಗುಮಸ್ತ, ತಾಯಿತ, ಹಿತ್ತಿಲು ಅನ್ನೋದ್ರಲ್ಲಿ ಹಿತ್ತಿಲು ಕನ್ನಡದ ಪದ ಆಗುತ್ತೆ. ತಾಕತ್ತು, ಗುಮಸ್ತ, ತಾಯಿತ ಅನ್ನೋದು ಬೇರೆ ಭಾಷೆಯ ಪದ ಆಗುತ್ತೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಇಲ್ಲಿ ಕೊಟ್ಟಿರುವ 4 ಆಪ್ಷನ್ಗಳಲ್ಲಿ ಕರೆಕ್ಟ್ ಆಗಿರೋ ಆನ್ಸರ್ ಹಿತ್ತಿಲು ಆಗುತ್ತೆ. ಇದೊಂದು ಅಚ್ಚ ಕನ್ನಡದ ಪದ ಅಥವಾ ಕನ್ನಡದ ಪದ. ನೆಕ್ಸ್ಟ್ ಒನ್, ಮಜ್ಜಿಗೆ, ಖಾನಾವಳಿ, ತರಾವರಿ, ರೋಟಿ ಅಂತ ಇಲ್ಲಿ ಕ್ವಶನ್ ಇದೆ. ಮಜ್ಜಿಗೆ, ಖಾನಾವಳಿ, ತರಾವರಿ, ರೋಟಿ ಅಂತ ಇಲ್ಲಿ ಕೇಳಿದರೆ ಅದರಲ್ಲಿ ಮಜ್ಜಿಗೆ ಅನ್ನೋದು ಕನ್ನಡದ ಪದ ಆಗುತ್ತೆ. ಖಾನಾವಳಿ, ತರಾವರಿ, ಕೋಟಿ ಅನ್ನೋದೆಲ್ಲ ಬೇರೆ ಭಾಷೆ ಪದ ಆಗುತ್ತೆ. ಸೊ ರೋಟಿ ಅನ್ನೋದೆಲ್ಲ ಬೇರೆ ಭಾಷೆ ಪದ ಆಗುತ್ತೆ. ಖಾನಾವಳಿ ಮರಾಠಿ ಭಾಷೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಮಜ್ಜಿಗೆ ಆಗುತ್ತೆ. ಮಜ್ಜಿಗೆ ಅನ್ನೋದು ಅಚ್ಚ ಕನ್ನಡದ ಪದ ಅಥವಾ ಕನ್ನಡದ ಪದ. ಆನ್ಸರ್ 1.
ನೆಕ್ಸ್ಟ್ ಒನ್ನು ದರೋಡೆ, ಆಕಳು, ಮೇಜು, ಬಡಾವಣೆ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ದರೋಡೆ, ಆಕಳು, ಮೇಜು, ಬಡಾವಣೆ, ಇದರಲ್ಲಿ ಆಕಳು ಕನ್ನಡದ ಪದ ಆಗುತ್ತೆ. ದರೋಡೆ, ಮೇಜು, ಬಡಾವಣೆ ಅನ್ನೋದು ಸೊ ಬೇರೆ ಭಾಷೆ ಪದ ಆಗುತ್ತೆ. ನಾನು ಪ್ರೀವಿಯಸ್ ಒಂದು ವಿಡಿಯೋದಲ್ಲಿ ಮೇಜು ಯಾವ ಒಂದು ಭಾಷೆ ಪದ ಅಂತ ಹೇಳಿದ್ದೆ. ಸೊ ಅದರಲ್ಲಿ ಮೇಜು ಪೋರ್ಚುಗೀಸ್ ಪದ ಆಗುತ್ತೆ. ದರೋಡೆ, ಮೇಜು, ಬಡಾವಣೆ ಬೇರೆ ಭಾಷೆ ಪದ. ಆಕಳು ಕನ್ನಡದ ಪದ ಅಥವಾ ಅಚ್ಚ ಕನ್ನಡದ ಪದ. ನೆಕ್ಸ್ಟ್ ಒನ್ನು ಸೂಚನೆ ಕೊಟ್ಟಿದ್ದಾರೆ. ಈ ಕೆಳಗೆ ಕೆಲವು ಕನ್ನಡದ ನುಡಿಗಟ್ಟುಗಳನ್ನು ಅವುಗಳ ಮುಂದೆ 4 ಪರ್ಯಾಯ ರೂಪಗಳನ್ನು ನೀಡಿದೆ. ನುಡಿಗಟ್ಟಿನ ಅರ್ಥವನ್ನು ವಿವರಿಸುವ ರೂಪವನ್ನು ಆಯ್ಕೆ ಮಾಡಿ ಗುರುತಿಸಿ ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಸೊ ಇದಕ್ಕೆ ಫಸ್ಟ್ ಒನ್ನು ತುಂಬಿದ ಕೊಡ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಅದಕ್ಕೆ ನೀರನ್ನು ತುಂಬಿಸಿರುವ ಕೊಡ, ಬುದ್ಧಿವಂತ, ಜಂಬವಿಲ್ಲದವ, ಶುದ್ಧವಾಗಿರುವ ನೀರು ಅಂತ ಇಲ್ಲಿ ಆಪ್ಷನ್ಗಳಲ್ಲಿ ತುಂಬಿದ ಕೊಡ ಅಂತ ಅಂದ್ರೆ ಜಂಬವಿಲ್ಲದವ ಆಗುತ್ತೆ. ಆಪ್ಷನ್ 3 ಕರೆಕ್ಟ್. ತುಂಬಿದ ಕೊಡ ಅಂತ ಅಂದ್ರೆ ಜಂಬವಿಲ್ಲದವ. ನೆಕ್ಸ್ಟ್ ಒನ್ನು ಅಜ್ಜಿ ಇಲ್ಲದ ಮನೆ, ಮಜ್ಜಿಗೆ ಇಲ್ಲದ ಊಟ ಅಂತ ಇಲ್ಲಿ ಕ್ವಶನ್ ಅಲ್ಲಿ ಮಜ್ಜಿಗೆ ಇಲ್ಲದ ಊಟ ಹೇಗೆ ಅಪರಿಪೂರ್ಣವೋ ಹಾಗೆ ಅಜ್ಜಿ ಇಲ್ಲದ ಮನೆಯು ಅಪರಿಪೂರ್ಣ ಅಂತ ಇಲ್ಲಿ ಆಪ್ಷನ್ಗಳಲ್ಲಿ ಫಸ್ಟ್ ಒನ್ನು ಅಜ್ಜಿ ಇದ್ದರೆ ಮನೆ, ಮಜ್ಜಿಗೆ ಇದ್ದರೆ ಊಟವಲ್ಲ ಅಂತ ಸೆಕೆಂಡು. ತಂದೆ ತಾಯಿಗಳಿಗಿಂತ ಅಜ್ಜಿ ಶ್ರೇಷ್ಠಳಲ್ಲ, ಮಜ್ಜಿಗೆಯು ಶ್ರೇಷ್ಠವಲ್ಲ ಅಂತ ಇದೆ. ಅಜ್ಜಿ ಇಲ್ಲದ ಮನೆಯಲ್ಲಿ ಇರಬಹುದು ಹಾಗೆ ಮಜ್ಜಿಗೆಯು ಅಂತ ಇಲ್ಲಿ 4 ಆಪ್ಷನ್ಗಳಲ್ಲಿ ಅಜ್ಜಿ ಇಲ್ಲದ ಮನೆ, ಮಜ್ಜಿಗೆ ಇಲ್ಲದ ಊಟ. ಅದಕ್ಕೆ ನುಡಿಗಟ್ಟಿನ ಅರ್ಥ ಏನು ಅಂತ ಅಂದ್ರೆ ಮಜ್ಜಿಗೆ ಇಲ್ಲದ ಊಟ ಹೇಗೆ ಅಪರಿಪೂರ್ಣವೋ ಹಾಗೆ ಅಜ್ಜಿ ಇಲ್ಲದ ಮನೆಯು ಅಪರಿಪೂರ್ಣ ಆಗುತ್ತೆ. ಆಪ್ಷನ್ 1 ಕರೆಕ್ಟ್. ಅಂದ್ರೆ ಊಟ ಮಾಡ್ಬೇಕಾದ್ರೆ ನಮ್ಗೆ ಮಜ್ಜಿಗೆ ಇಲ್ಲ ಅಂತ ಅಂದ್ರೆ ಊಟ ಮಾಡ್ದಂಗೆ ಅನ್ಸುತ್ತೆ. ಅದೇ ರೀತಿ ಒಂದು ಮನೆಯಲ್ಲಿ ಅಜ್ಜಿ ತಾತ ಇಲ್ದ ಹೋದ್ರೆ ಆ ಮನೆ ಕೂಡ ಅಪರಿಪೂರ್ಣ ಅನ್ನೋದು ಇಲ್ಲೊಂದು ಈ ಒಂದು ನುಡಿಗಟ್ಟಿನ ಒಗಟು ಆಗುತ್ತೆ. ಒನ್ನು ಅಳಿಲು ಸೇವೆ ಅಂತ ಇದೆ. ಅಳಿಲು ಸೇವೆ ಅಂತ ಇದೆ. ಅದಕ್ಕೆ ಸ್ವಲ್ಪವೇ ದುಡಿಯುವುದು, ಅಳಿಲಿಗೆ ತಿನಿಸು ನೀಡುವುದು, ಚಿಕ್ಕ ಪುಟ್ಟ ಕೆಲಸ ಮಾಡುವುದು, ನಿಷ್ಠೆಯಿಂದ ಮಾಡುವ ಅಲ್ಪ ಸೇವೆ ಅಂತ ಇದೆ. ಸೊ ಅಳಿಲು ಸೇವೆ ಅಂತ ಅಂದ್ರೆ ನಿಷ್ಠೆಯಿಂದ ಮಾಡುವ ಅಲ್ಪ ಸೇವೆ. ನೆಕ್ಸ್ಟ್ ಒನ್ನು ಕನಸಿನ ಗಂಟು ಅಂತ ಇದೆ. ಕನಸಿನ ಗಂಟುಗೆ ಕನಸಿನಲ್ಲಿ ತಾಳಿ ಕಟ್ಟು, ಕನಸಿನಲ್ಲಿ ಧನವನ್ನು ಕಾಣುವುದು. ನೆಕ್ಸ್ಟ್ ಒನ್ನು ಅಲಭ್ಯವಾದದ್ದು, ಕನಸಿನಲ್ಲಿ ಪ್ರೇಮ ನಿವೇದನೆ ಅಂತ ಇಲ್ಲಿ ಆಪ್ಷನ್ಗಳಲ್ಲಿ ಕನಸಿನ ಗಂಟು ಅಂತ ಅಂದ್ರೆ ಇದಕ್ಕೆ ಕರೆಕ್ಟ್ ಆಗಿರೋ ಆನ್ಸರ್ ಏನು ಅಂತ ಅಂದ್ರೆ ಸೊ ಇದಕ್ಕೆ ಅಲಭ್ಯವಾದದ್ದು ಇದಕ್ಕೆ ಕರೆಕ್ಟ್ ಆಗಿರೋ ಆನ್ಸರ್ ಆಗುತ್ತೆ. ಅಲಭ್ಯವಾದದ್ದು ಅನ್ನೋದಕ್ಕೆ ಕನಸಿನ ಗಂಟು ನುಡಿಗಟ್ಟಿಗೆ ಕರೆಕ್ಟ್ ಆಗಿರೋ ಮೀನಿಂಗು. ನೆಕ್ಸ್ಟ್ ಒನ್ ನೋಡಿ, ಇಲ್ಲಿ ಬಾಯಿ ತುರಿಕೆ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಬಾಯಿ ತುರಿಕೆಗೆ ಬಾಯಿ ಕೆರೆಯುವುದು, ಬೇಡದ ಮಾತನಾಡುವುದು, ಹೆಚ್ಚು ಮಾತಾಡುವುದು, ಇನ್ನೊಬ್ಬರ ಮಾತಿನ ಮಧ್ಯೆ ಪ್ರವೇಶ ಅಂತ ಇಲ್ಲಿ 4 ಆಪ್ಷನ್ ಗಳಲ್ಲಿ ಬಾಯಿ ತುರಿಕೆ ಅನ್ನೋ ನುಡಿಗಟ್ಟಿನ ಮೀನಿಂಗ್ ಏನು ಅಂತ ಅಂದ್ರೆ ಹೆಚ್ಚು ಮಾತಾಡುವುದು ಇದಕ್ಕೆ ಕರೆಕ್ಟ್ ಆಗಿರೋ ಆನ್ಸರ್. ಬಾಯಿ ತುರಿಕೆ ಅಂತ ಅಂದ್ರೆ ಹೆಚ್ಚು ಮಾತಾಡುವುದು. ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಗುರುತಿಸಿ ಅಂತ ಒಂದು ಸೂಚನೆ ಕೊಟ್ಟಿದ್ದಾರೆ. ಇದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಅಂತರ್ವಾಣಿಗೆ ಆಪೋಸಿಟ್ ವರ್ಡ್ ಯಾವುದು ಅಂತ ನಾವು ಇಲ್ಲಿ ಐಡೆಂಟಿಫೈ ಮಾಡಬೇಕಾಗುತ್ತೆ. ವರವಾಣಿ, ದುರ್ವಾಣಿ, ಬಹಿರ್ವಾಣಿ, ಒಳಗಿನ ವಾಣಿ ಅಂತ ಆಪ್ಷನ್ಗಳಲ್ಲಿ. ಸೊ ಇದಕ್ಕೆ ಅಂತರ್ವಾಣಿಗೆ ಆಪೋಸಿಟ್ ಮೀನಿಂಗ್ ಯಾವುದು ಅಂತ ಅಂದ್ರೆ ಬಹಿರ್ವಾಣಿ ಆಗುತ್ತೆ. ಅದೇ ರೀತಿ ಕ್ವಶನ್ ಕೊಟ್ಟಿದ್ದಾರೆ, ನೋಡ್ಕೊಂಡು ಹೋಗೋಣ ಬನ್ನಿ. ನೋಡಿ, ಕಠೋರ ಅನ್ನೋದಕ್ಕೆ ಆಪೋಸಿಟ್ ವರ್ಡ್ ಏನು ಅಂತ ನಾವು ನೋಡೋದಾದ್ರೆ ಕಟು, ಮೆತ್ತಗೆ, ಮೃದು, ಒರಟು ಅಂತ 4 ಆಪ್ಷನ್ಗಳಲ್ಲಿ ಕಠೋರ ಅಂತ ಅಂದ್ರೆ ತುಂಬಾನೇ ಒರಟು ಅಂತ ಆಗುತ್ತೆ. ಅದಕ್ಕೆ ಮೀನಿಂಗ್ ಅಂದ್ರೆ ಆಪೋಸಿಟ್ ವರ್ಡ್ ಮೃದು ಆಗುತ್ತೆ. ನೆಕ್ಸ್ಟ್ ಒನ್ನು ಕನಿಷ್ಠ ಅಂತ ಕೊಟ್ಟಿದ್ದಾರೆ. ಕನಿಷ್ಠ ಅಂತ ಅಂದ್ರೆ ಕಡಿಮೆ ಅಂತ ಅಲ್ಲಿ ಮೀನಿಂಗ್. ಅದಕ್ಕೆ ಆಪೋಸಿಟ್ ವರ್ಡ್ ಇಳಿಕೆ, ಅಧೋಗತಿ, ಪ್ರಗತಿ, ಗರಿಷ್ಠ ಅಂತ ಕೊಟ್ಟಿದ್ದಾರೆ. ಕನಿಷ್ಠಗೆ ಆಪೋಸಿಟ್ ವರ್ಡ್ ಬಂದ್ಬಿಟ್ಟು ಗರಿಷ್ಠ ಆಗುತ್ತೆ. ನೆಕ್ಸ್ಟ್ ಅಮಿತ ಅಂತ ಇಲ್ಲಿ ಆಪ್ಷನ್ ಒಂದು ಕ್ವಶನ್ ಕೊಟ್ಟಿದ್ದಾರೆ. ಅಮಿತ ಅಂತ ಅಂದ್ರೆ ಸೊ ಇದಕ್ಕೆ ಆಪೋಸಿಟ್ ವರ್ಡ್ ತೂಕ, ಹೆಚ್ಚು, ಕನಿಷ್ಠ, ಮಿತ ಅಂತ ಇದೆ. ಅಮಿತ ಅಂತ ಅಂದ್ರೆ ಜಾಸ್ತಿ ಅನ್ನೋದು ಆಗುತ್ತೆ ಮೀನಿಂಗು. ಅದಕ್ಕೆ ಆಪೋಸಿಟ್ ವರ್ಡ್ ಮಿತ ಆಗುತ್ತೆ. ಅಮಿತಗೆ ಆಪೋಸಿಟ್ ವರ್ಡ್ ಮಿತ. ನೆಕ್ಸ್ಟ್ ಒನ್ ಅಭಿಮಾನ ಅಂತ ಇಲ್ಲಿ ಒಂದು ಕ್ವಶನ್ ಕೊಟ್ಟಿದ್ದಾರೆ. ಅಭಿಮಾನಗೆ ಆಪೋಸಿಟ್ ವರ್ಡ್ ನೋಡೋಣ. ಅಭಿಮತ, ತೆಗಳುವುದು, ಹೀಯಾಳಿಸುವುದು, ನಿರಭಿಮಾನ ಅಂತ ಇದೆ. ಅಭಿಮಾನಗೆ ಆಪೋಸಿಟ್ ವರ್ಡ್ ಯಾವುದು ಅಂತ ಅಂದ್ರೆ ನಿರಭಿಮಾನ. ನೆಕ್ಸ್ಟ್ ಒನ್ ಅಸ್ತಮಾನ ಅಂತ ಇಲ್ಲಿ ಒಂದು ಕ್ವಶನ್ ಕೊಟ್ಟಿದ್ದಾರೆ. ಇದಕ್ಕೆ ಆಪೋಸಿಟ್ ವರ್ಡ್ ಯಾವುದು ಅಂತ ನೋಡಬಹುದು. ಬೆಳಗು, ಉದಯ, ಉದ್ಭವ, ಮಿನುಗು ಅಂತ ಇಲ್ಲಿ ಆಪ್ಷನ್ಗಳಲ್ಲಿ. ಅಸ್ತಮ ಅಂತ ಅಂದ್ರೆ ಸಂಜೆ ಅಂತ. ಸೊ ಉದಯ ಅಂತ ಅಂದ್ರೆ ಅದಕ್ಕೆ ಆಪೋಸಿಟ್ ವರ್ಡ್ ಆಗುತ್ತೆ. ಉದಯ ಅನ್ನೋದು ಆಪೋಸಿಟ್ ವರ್ಡ್ಗೆ ಯಾವುದಕ್ಕೆ ಅಂದ್ರೆ ಅಸ್ತಮಾನ. ಇದು ಸಂಜೆ ಅಂತ ಅಂದ್ರೆ ಇದು ಬೆಳಗ್ಗೆ ಅಂದ್ರೆ ಉದಯ ಆಗೋದು ಬೆಳಗ್ಗೆ ಆಗುತ್ತೆ. ಇದಕ್ಕೆ ಅಸ್ತಮಾನ, ಅದಕ್ಕೆ ಆಪೋಸಿಟ್ ವರ್ಡ್ ಬೆಳಿಗ್ಗೆ ಅಂದ್ರೆ ಉದಯ.
ನೆಕ್ಸ್ಟ್ ಒನ್ ಸೂಚನೆ ಕೊಟ್ಟಿದ್ದಾರೆ. ಕೆಳಗಿನ ಪದಗಳಿಗೆ ಅವುಗಳ ಮುಂದೆ ಸೂಚಿಸಿದ ಪರ್ಯಾಯ ರೂಪಗಳಲ್ಲಿ ಸಮಾನಾರ್ಥಕವಾದ ಅಥವಾ ಅತಿ ಸಮೀಪದ ಅರ್ಥವುಳ್ಳ ರೂಪವನ್ನು ಗುರುತಿಸಿ ಅಂತ ಇಲ್ಲಿ ಸೂಚನೆ ಕೊಟ್ಟಿದ್ದಾರೆ. ಇಲ್ಲಿ ಕ್ವಶನ್ ಮಂಡಲ ಅಂತ ಅಂದ್ರೆ ಅದಕ್ಕೆ ಸಮಾನಾರ್ಥಕ ಪದ ಯಾವುದು ಅಂತ ನೋಡೋದಾದ್ರೆ ದಿಕ್ಕು, ದಾರಿ, ಗೆರೆ, ವಲಯ ಅಂತ ಇದೆ. ಮಂಡಲ ಅಂತ ಅಂದ್ರೆ ಅದಕ್ಕೆ ಕರೆಕ್ಟ್ ಆಗಿರೋ ಮೀನಿಂಗ್ ಅಥವಾ ಸಮಾನಾರ್ಥಕ ಪದ ಅಂತ ಅಂದ್ರೆ ವಲಯ ಆಗುತ್ತೆ. ಅಂದ್ರೆ ಒಂದು ಮಂಡಲ ಅಂತ ಅಂದ್ರೆ ನಾವು ವಲಯ ಅಂತೀವಲ್ಲ ಅದೇ ರೀತಿ. ಸೊ ಅದಕ್ಕೆ ಮೀನಿಂಗ್ ಆಗುತ್ತೆ ಸಮಾನಾರ್ಥಕ ಪದ ವಲಯ. ಮಂಡಲ ಏನು ಅಂತ ಅಂದ್ರೆ ವಲಯ. ನೆಕ್ಸ್ಟ್ ಒನ್ ನಿರಂತರ ಅಂತ ಇದೆ. ನಿರಂತರಕ್ಕೆ ಸಮಾನಾರ್ಥಕ ಪದ ಸತತ, ನಿಧಾನ, ಸುಲಲಿತ, ಸಾಗುವುದು ಅಂತ ಇದೆ. ನಿರಂತರ ಅಂತ ಅಂದ್ರೆ ಇದಕ್ಕೆ ಕರೆಕ್ಟ್ ಆಗಿರೋ ಸಮಾನಾರ್ಥಕ ಪದ ಸತತ ಆಗುತ್ತೆ. ನಿಧಾನ, ಸುಲಲಿತ, ಸಾಗುವುದು ಅದೆಲ್ಲ ಆಗಲ್ಲ. ನಿರಂತರ ಅಂತ ಅಂದ್ರೆ ಕಂಟಿನ್ಯೂ ಅಂತ, ಅದಕ್ಕೆ ಕರೆಕ್ಟ್ ಆಗಿರೋ ಒಂದು ಸಮಾನಾರ್ಥಕ ಪದ ಸತತ. ನೆಕ್ಸ್ಟ್ ಒನ್ ಶೀರ್ಷಿಕೆ ಅಂತ ಇದೆ. ಶೀರ್ಷಿಕೆ ಅನ್ನೋದ್ರಲ್ಲಿ ಹಣೆ ಬರಹ, ಅಡಿ ಬರಹ, ಟಿಪ್ಪಣಿ, ತಲೆ ಬರಹ ಅಂತ ಇದೆ. ನಾನು ಇಲ್ಲಿ ತಲೆ ಬರಹಕ್ಕೆ ಆಪ್ಷನ್ ರೈಟ್ ಅಂತ ಹಾಕಿದ್ದೀನಿ. ಈ ಒಂದು ಶೀರ್ಷಿಕೆ ಅನ್ನೋದೇ ಸಮಾನಾರ್ಥಕ ಪದ ಯಾವುದು ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ. ಯಾಕೆಂದ್ರೆ ನಿಮ್ಗೂ ಒಂದೊಂದು ಕ್ವಶನ್ಸ್ ನ ಕಮೆಂಟ್ ಮೂಲಕ ತಿಳಿಸೋದಕ್ಕೆ ಹೇಳೋದ್ರಿಂದ ಸೊ ನೀವು ನನ್ನ ವಿಡಿಯೋನ ವಾಚ್ ಮಾಡ್ತಾ ಇರ್ತಿದ್ರೆ ಅದಕ್ಕೆ ನೀವು ಒಂದು ಸ್ವಲ್ಪ ಎಫರ್ಟ್ ಹಾಕ್ತಿದ್ದೀರಾ ಅಂತ ಒಂದು ನನಗೆ ಭಾವನೆ ಬರುತ್ತೆ. ಸೊ ಹಾಗಾಗಿ ನಾನು ಇದು ಒಂದು ಕ್ವಶನ್ಗೆ ನಿಮ್ಗೆ ಹೇಳ್ತಾ ಇದ್ದೀನಿ. ಆನ್ಸರ್ನ ಹೇಳಿ, ಇದಕ್ಕೆ ಕರೆಕ್ಟ್ ಆಗಿರೋ ಆನ್ಸರ್ ಯಾವುದು ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಒನ್ ಕಾನನ. ತುಂಬಾ ಸಲ ಹೇಳಿದ್ದೀನಿ ಈ ಒಂದು ಕಾನನದಕ್ಕೆ ಸಮಾನಾರ್ಥಕ ಪದ ಕತ್ತಲು, ತೋಟ, ಕಾಡುವುದು ಅಲ್ಲ. ಸೊ ಕಾನನ ಅಂತ ಅಂದ್ರೆ ಕಾಡು. ಆಪ್ಷನ್ 2 ಇಸ್ ಕರೆಕ್ಟ್. ಕಾನನ ಅಂದ್ರೆ ಕಾಡು. ನೆಕ್ಸ್ಟ್ ಒನ್ ಗೇಹ. ಕೆಲಸ, ಮಹಡಿ, ಶರೀರ, ಗೃಹ ಅಂತ ಇದೆ. ಗೇಹ ಅಂತಂದ್ರೆ ಅದೊಂದು ಗೃಹ, ಮನೆ ಆಗುತ್ತೆ. ಕೆಲಸ, ಮಹಡಿ, ಶರೀರ ಆಗಲ್ಲ. ಗೇಹ ಅಂದ್ರೆ ಅದೊಂದು ಮನೆ ಅಥವಾ ಗೃಹ. ಇಷ್ಟು ನೋಡಿ, ಕೆಳಗಿನ ಪದಗಳನ್ನು ಬಿಡಿಸಿ ಬರೆದಿದೆ, ಅವುಗಳಲ್ಲಿ ಸರಿಯಾದುದನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಕ್ವಶನ್ ಕೊಟ್ಬಿಟ್ಟು ಅದನ್ನ ಅವರೇ ಕೂಡ ಬಿಡಿಸಿ ಬರೆದಿದ್ದಾರೆ. ಅದರಲ್ಲಿ ನಾವು ಕರೆಕ್ಟ್ ಆಗಿರೋ ಆನ್ಸರ್ ಯಾವುದು ಅಂತ ನಾವು ಟಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ವಶನ್ ಬಾಂದಳ ಅಂತ ಇಲ್ಲಿ ಕ್ವಶನ್ ಇದೆ. ಬಾಂದಳ ಅನ್ನೋದನ್ನ ಯಾವ ರೀತಿ ಬಿಡಿಸಿದ್ದಾರೆ ನೋಡೋಣ. ಬಾನು ಪ್ಲಸ್ ದಳ, ಬಾಂ ಪ್ಲಸ್ ದಳ, ಬಾನ್ ಪ್ಲಸ್ ತಳ, ಬಾಂತ್ ಪ್ಲಸ್ ತಳ ಅಂತ 4 ಆಪ್ಷನ್ಗಳಲ್ಲಿ ಬಾಂದಳನ ಗುರುತಿಸಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ಯಾವ ರೀತಿ ಅಂತ ಅಂದ್ರೆ ಬಾಂದಳ ಅಂತ ಅಂದ್ರೆ ಬಾನ್ ಪ್ಲಸ್ ತಳ ಆಗುತ್ತೆ. ಈ ರೀತಿ ಅದನ್ನ ಬಿಡಿಸಬಹುದು. ನಾನು ಹೇಳ್ತಿರೋದು ಫಾಸ್ಟ್ ಅನ್ಸ್ಬಹುದು. ಸೊ ವೆರಿ ಇಂಪಾರ್ಟೆಂಟ್. ನಾವು ಎಷ್ಟು ಕ್ವಶನ್ಸ್ ನ ಕವರ್ ಮಾಡ್ತೀವಿ ಅಷ್ಟು ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಯಾಕೆಂದ್ರೆ ಎಕ್ಸಾಮ್ಸ್ ತುಂಬಾನೇ ನಿಯರ್ ಇದೆ, ನಮ್ಗೆ ಓದಕ್ಕೆ ಟೈಮ್ ಸಾಲಲ್ಲ. ಅಟ್ಲೀಸ್ಟ್ ನಾವು ಕ್ವಶನ್ಸ್ ಪ್ರೀವಿಯಸ್ ಇಯರ್ ಅಲ್ಲಿ ಯಾವ ರೀತಿ ಅಂತ ಕ್ವಶನ್ ಕೇಳಿದ್ದಾರೆ ಅಂತ ನಾವು ನೋಡೋದ್ರಿಂದ ಬೇಗ ನಾವು ಓದಿದ್ವಲ್ಲ ಅನ್ನೋದು ನೆನಪಾಗಿ ಸೊ ಅಲ್ಲಿ ನಾವು ಟಿಕ್ ಹಾಕೋ ಚಾನ್ಸಸ್ ಇದೆ. ನಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ. ಬೇಗ ನಾವು ರಿವಿಷನ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಒನ್ ಬರಿದೊಡಲು ಅಂತ ಇದೆ. ಬರಿದೊಡಲನ್ನ ಯಾವ ರೀತಿ ಬಿಡಿಸಿ ಬರೆದಿದ್ದಾರೆ ನೋಡೋಣ. ಬರಿ ಪ್ಲಸ್ ದೊಡಲು, ಬರಿದೊಡೆ ಪ್ಲಸ್ ಒಲು, ಬರಿದು ಪ್ಲಸ್ ಒಡಲು, ಬರಿದಾದ ಪ್ಲಸ್ ದೊಡಲು ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಬರಿದೊಡಲು ಅನ್ನೋದನ್ನ ಯಾವ ರೀತಿ ಬಿಡಿಸಬಹುದು ಅಂತ ಅಂದ್ರೆ ಅದಕ್ಕೆ ಕರೆಕ್ಟ್ ಆಗಿರೋ ಬಿಡಿಸಿರೋ ಎದ್ದು ಯಾವ ರೀತಿ ಅಂತ ಅಂದ್ರೆ ಬರಿದು ಪ್ಲಸ್ ಒಡಲು ಆಗುತ್ತೆ. ಬರಿದು ಪ್ಲಸ್ ಒಡಲು ಬರಿದೊಡಲು. ಗೆರೆಯಿಂದ ಸೂಚಿಸಿದ ಭಾಗದಲ್ಲಿ ದೋಷವಿದ್ದರೆ ಮುಂದೆ ಕೊಡಲಾದ 4 ರೂಪಗಳಲ್ಲಿ ಸರಿಯಾದುದನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂದು ಗೆರೆ ಹಾಕಿದ್ದಾರೆ ಕ್ವಶನ್ ಅಲ್ಲಿ, ಅದು ಕರೆಕ್ಟ್ ಆಗಿದೆಯಾ ಅಂದ್ರೆ ಸ್ಪೆಲ್ಲಿಂಗ್ ಅಂತ ಚೆಕ್ ಮಾಡಬೇಕು ಅಂತ ಇಲ್ಲಿ ನಾವು ಸೂಚನೆ ಕೇಳಿದ್ದಾರೆ. ಇಲ್ಲಿ ಮಾನವನ ಭಾಷೆ ಸಂಕೇತಗಳ ವ್ಯವಸ್ಥೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕ್ವಶನ್ ಓದ್ಬೇಕಾದ್ರೆ ಗೊತ್ತಾಗ್ತಾ ಇದೆ ವ್ಯವಸ್ಥೆ ಅಂತ, ಅದು ತಪ್ಪಾಗಿದೆ ಅಂತ. ಇಲ್ಲಿ ಆಪ್ಷನ್ಗಳಲ್ಲಿ ವ್ಯವಸ್ಥೆ, ವ್ಯವಸ್ಥೆ ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ವ್ಯವಸ್ಥೆ ಅನ್ನೋದು ತಪ್ಪು. ಮಾನವನ ಭಾಷೆ ಸಂಕೇತಗಳ ವ್ಯವಸ್ಥೆ ಆಗಬೇಕು. ಆಪ್ಷನ್ 2 ಇಸ್ ರೈಟ್, ವ್ಯವಸ್ಥೆ. ಚಾಲುಕ್ಯ ಚಕ್ರೇಶ್ವರನಾದ ತ್ರಿಭುವನ ಮಲ್ಲ ಅಂತ ಕೊಟ್ಟಿದ್ದಾರೆ. ಚಕ್ರೇಶ್ವರನಾದ ಅಂತ ಇಲ್ಲಿ ಕ್ವಶನ್ ಅದಕ್ಕೆ ಗೆರೆ ಹಾಕಿದ್ದಾರೆ. ಚಕ್ರೇಶ್ವರ ಸ್ಪೆಲ್ಲಿಂಗು ಕರೆಕ್ಟ್ ಅಂತ ನಾವು ನೋಡೋದಾದ್ರೆ ಇದು ರಾಂಗ್ ಇದೆ. ಇಲ್ಲಿ ಚಕ್ರೇಶ್ವರದಕ್ಕೆ ಯಾವ ರೀತಿ ಬರಬೇಕು ಅಂದ್ರೆ ಇಲ್ಲೊಂದು ದೀರ್ಘ ಬರಬೇಕು, ಅದು ದೀರ್ಘದಿಂದ ಅದು ಒಂದು ತಪ್ಪಾಗಿದೆ. ಚಕ್ರೇಶ್ವರ ಇದು ದೊಡ್ಡ ಕಾ ಬಂದಿದೆ, ಸರಿಯಾಗಿದೆ ಚಕ್ರೇಶ್ವರ ಅಂತ ಇದೆ. ಸೊ ಇದಕ್ಕೆ ಎರಡನೇದು ಚಕ್ರೇಶ್ವರ ಅನ್ನೋದು ಕರೆಕ್ಟು. ಇದಕ್ಕೂ ಏನ್ ಡಿಫ್ರೆನ್ಸ್ ಅಂತ ಅಂದ್ರೆ ಇದರಲ್ಲಿ ದೀರ್ಘ ಇಲ್ಲ, ಇದರಲ್ಲೂ ದೀರ್ಘ ಇದೆ, ದೀರ್ಘ ಒಂದು ಹಾಕಿಲ್ಲ ನೋಡಿ. ಸೊ ಅದಕ್ಕೋಸ್ಕರ ಇದು ತಪ್ಪಾಗಿದೆ. ಸೆಕೆಂಡ್ ಒನ್ ಸರಿಯಾಗಿದೆ, ಚಕ್ರೇಶ್ವರ ಕರೆಕ್ಟ್. ನೆಕ್ಸ್ಟ್ ಒನ್ ರಾವಣನ ಮನ ಪರಿವರ್ತನೆಯ ಸಮಯ ಅಂತ ಇದೆ. ಸೊ ಇದು ಮನ ಪರಿವರ್ತನೆ ಅನ್ನೋದು ಅದಕ್ಕೆ ಗೆರೆ ಹಾಕಿದ್ದಾರೆ, ಇದು ತಪ್ಪಾಗಿದೆ. ಅದೇ ಯಾವುದು ಸರಿಯಾಗಿದೆ ಅಂತ ನಾವು ನೋಡೋದಾದ್ರೆ ಮನ ಪರಿವರ್ತನೆ ನೆಕ್ಸ್ಟ್ ಸರಿಯಾಗಿದೆ, ಮನಃ ಪರಿವರ್ತನೆ ಅಂತ ಇದೆ. ಸೊ ಇದಕ್ಕೆ ಇದು ತಪ್ಪಾಗಿರೋದ್ರಿಂದ ಆಪ್ಷನ್ 3 ಮನಃ ಪರಿವರ್ತನೆ ಆಗುತ್ತೆ. ಸೊ ಇಲ್ಲಿ ನೋಡಿ ವಿಸರ್ಗ ಬಂದಿದೆ, ಸೊ ಹಂಗಾಗಿ ಆಪ್ಷನ್ 3 ಇಸ್ ಕರೆಕ್ಟ್, ಮನ ಪರಿವರ್ತನೆ.
ನೆಕ್ಸ್ಟ್ ಒನ್ ಸಕಾಲಕ್ಕೆ ಒದಗಿ ಬರುವ ವಸ್ತುವೇ ಶ್ರೇಷ್ಠ ಅಂತ ಇದೆ. ಶ್ರೇಷ್ಠ ಸ್ಪೆಲ್ಲಿಂಗ್ ಇಲ್ಲಿ ಸರಿಯಾಗಿದೆಯಾ ತಪ್ಪಾಗಿದೆ ಅಂತ ನಾವು ಅಲ್ಲಿ ಕಂಡುಹಿಡಿಬೇಕಾಗಿದೆ. ಅಲ್ಲಿ ಗೆರೆ ಹಾಕಿದ್ದಾರೆ. ಶ್ರೇಷ್ಠ, ಶ್ರೇಷ್ಠ, ಶ್ರೇಷ್ಠ ಸರಿಯಾಗಿದೆ ಅಂತ ಇಲ್ಲಿ ಕ್ವಶನ್ ಇದೆ. ಸೊ ಆಪ್ಷನ್ಗಳಲ್ಲಿ ಸರಿಯಾಗಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಆಪ್ಷನ್. ಇದರಲ್ಲಿ ಸಕಾಲಕ್ಕೆ ಒದಗಿ ಬರುವ ವಸ್ತುವೇ ಶ್ರೇಷ್ಠ ಅನ್ನೋದು ಅದು ಗೆರೆ ಹಾಕಿರೋದು ವರ್ಡು ಸರಿಯಾಗಿದೆ. ಆಪ್ಷನ್ 4 ಕರೆಕ್ಟು. ಅದು ಸರಿಯಾಗಿ ಬರ್ದಿರೋ ಅಂತ ಒಂದು ಕ್ವಶನ್ ಅಲ್ಲಿ ಅದನ್ನ ಸರಿಯಾಗಿ ಬರ್ದಿದ್ದಾರೆ. ಅದಕ್ಕೆ ಇಲ್ಲಿ ನಾವು ಆಪ್ಷನ್ಗಳಲ್ಲಿ ಸರಿಯಾಗಿದೆ ಅಂತ ಹಾಕಬೇಕು. ನೋಡಿ ಇದನ್ನ. ಅನುಭವಗಳ ಅಭಿವ್ಯಕ್ತಿಯೇ ಭಾಷೆ ಅಂತ ಇಲ್ಲಿ ಕ್ವಶನ್ ಇದೆ. ಅನುಭವಗಳ ಅಭಿವ್ಯಕ್ತಿಯೇ ಭಾಷೆ ಅಂತ ಇಲ್ಲಿ ಕ್ವಶನ್ಗೆ ಅಭಿವ್ಯಕ್ತಿಯೇ ಸರಿಯಾಗಿದೆ ಅಂತ ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಅಭಿವ್ಯಕ್ತಿ ಅನ್ನೋದು ಇಲ್ಲಿ ಗೆರೆ ಹಾಕಿದ್ದಾರೆ. ಇದು ಕರೆಕ್ಟ್ ಆಗಿದೆ. ಸೊ ಅದಕ್ಕೋಸ್ಕರ ಆಪ್ಷನ್ ಅಲ್ಲಿ ಸರಿಯಾಗಿದೆ ಅಂತ ಇದಕ್ಕೆ ರೈಟ್ ಆಗಿರೋ ಆನ್ಸರ್. ನೆಕ್ಸ್ಟ್ ಒನ್ ಕೆಳಗೆ ಕೊಟ್ಟಿರುವ ಪದಗಳನ್ನು ಸುಧಾರಿಸಿ, ಸುಧಾರಣೆ ಇಲ್ಲದಿದ್ದರೆ ಸುಧಾರಣೆ ಇಲ್ಲ ಎಂದು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಆಗುತ್ತೆ ಇಲ್ಲಿ ಅಭ್ಯರ್ಥಿ ಅನ್ನೋದು ಅಭ್ಯರ್ಥಿ ಸೊ ಅಭಿಯರ್ಥಿ ಅಂತ. ನೆಕ್ಸ್ಟ್ ಸುಧಾರಣೆ ಇಲ್ಲ ಅಂತ ಕೊಟ್ಟಿರ್ತಾರೆ. ಸೊ ಎಲ್ಲದೂ ನಾವು ಓದ್ಬೇಕಾದ್ರೆ ಸರಿ ಅನ್ಸುತ್ತೆ. ನಾವು ಕರೆಕ್ಟ್ ಆಗಿ ಒಂದು ಸ್ಪೇಸ್ ವರ್ಕ್ ಅಲ್ಲಿ ಬರ್ದಾಗ ಗೊತ್ತಾಗುತ್ತೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಸೊ ಇದು ಅಭ್ಯರ್ಥಿ ಅನ್ನೋದು ಇಲ್ಲಿ ಸರಿಯಾಗಿದೆ. ಸೊ ಅದಕ್ಕೋಸ್ಕರ ಇಲ್ಲಿ ಆನ್ಸರು ಸುಧಾರಣೆ ಇಲ್ಲ ಅಂತ ನಾವು ಟಿಕ್ ಹಾಕ್ಬೇಕಾಗುತ್ತೆ. ಆನ್ಸರು ಸುಧಾರಣೆ ಇಲ್ಲ, ಯಾಕೆಂದ್ರೆ ಇದು ಅಭ್ಯರ್ಥಿ ಅನ್ನೋದು ಸ್ಪೆಲ್ಲಿಂಗು ಅದು ಕರೆಕ್ಟ್ ಇದೆ. ನೆಕ್ಸ್ಟ್ ಸಾರ್ಥಕ್ಯ ಅಂತ ಇದೆ. ಸಾರ್ಥಕ್ಯ ಇದು ಸರಿನ ತಪ್ಪು ಅಂತ ಅಂದ್ರೆ ಸ್ಪೆಲ್ಲಿಂಗು ಕಾಗುಣಿತ ಸರಿನ ತಪ್ಪ ಅಂತ ನೋಡೋದಾದ್ರೆ ಸಾರ್ಥಕ್ಯ ಸುಧಾರಣೆ ಇಲ್ಲ ಅಂತ ಇದೆ. ಸೊ ಇದು ಕೂಡ ಸರಿಯಾಗಿದೆ. ಅದಕ್ಕೋಸ್ಕರ ಸುಧಾರಣೆ ಇಲ್ಲ. ನೋಡಿ ಯಾವ್ಯಾವ ರೀತಿ ಕ್ವಶನ್ ಕೇಳಿದ್ದಾರೆ ಅಂತ. ತುಂಬಾನೇ ಟಫ್ ಆಗಿದೆ ಕ್ವಶನ್ಸ್ ಎಲ್ಲ. ಸೊ ಒಂದ್ಸಲ ನೋಡಿದ್ರೆ ಸೊ ನಮ್ಗೆ ಈಸಿ ಅನ್ಸುತ್ತೆ. ನೆಕ್ಸ್ಟ್ ನೋಡಿ ವಿಶಿಷ್ಟ ಕೊಟ್ಟಿದ್ದಾರೆ. ವಿಶಿಷ್ಟ ನೆಕ್ಸ್ಟ್ ಸುಧಾರಣೆ ಇಲ್ಲ ಅಂತ ಕೊಟ್ಟಿದ್ದಾರೆ. ವಿಶಿಷ್ಟ ಅನ್ನೋದು ಕೂಡ ಅದು ಕೂಡ ಸರಿಯಾಗಿದೆ. ಆಪ್ಷನ್ 4 ಕರೆಕ್ಟ್. ನೆಕ್ಸ್ಟ್ ಒನ್ ಸೂಕ್ಷ್ಮಾತಿ ಸೂಕ್ಷ್ಮ ಅಂತ ಕೊಟ್ಟಿದ್ದಾರೆ. ಸೂಕ್ಷ್ಮಾತಿ ಸೂಕ್ಷ್ಮ ನೆಕ್ಸ್ಟ್ ಸುಧಾರಣೆ ಬೇಕಿಲ್ಲ ಅಂತ ಆಪ್ಷನ್ಗಳಲ್ಲಿ ಸೂಕ್ಷ್ಮಾತಿ ಸೂಕ್ಷ್ಮ ಅನ್ನೋದು ಆಪ್ಷನ್ 1 ಕರೆಕ್ಟ್. ಇದರಲ್ಲಿ ಏನು ಅಂತ ಅಂದ್ರೆ ಇದರಲ್ಲಿ ಮಾಮೂಲಿ ಸೂ ಕೊಟ್ಟಿದ್ದಾರೆ. ಇದು ಸೂಕ್ಷ್ಮಾತಿ ಸೂಕ್ಷ್ಮ ಆಗ್ಬೇಕು, ದೊಡ್ಡ ಸೂ ಆಗ್ಬೇಕು. ಇದು ಸ್ಮಾಲ್ ಅಂದ್ರೆ ಚಿಕ್ಕದು ಸೂ ಆಗಿದೆ. ಇದು ದೊಡ್ಡ ಸೂ ಆಗ್ಬೇಕು. ಅದಕ್ಕೋಸ್ಕರ ಇಲ್ಲಿ ಕ್ವಶನ್ ತಪ್ಪಿದೆ. ಸೊ ಇದು ಆನ್ಸರ್ ಫಸ್ಟ್ ಒನ್ ಕರೆಕ್ಟ್. ಸೂಕ್ಷ್ಮಾತಿ ಸೂಕ್ಷ್ಮ. ನೆಕ್ಸ್ಟ್ ಒನ್ ಸೂಚನೆ. ಕೆಳಗಿನವುಗಳಲ್ಲಿ ಖಾಲಿ ಇರುವ ಜಾಗಕ್ಕೆ ಸರಿಯಾದ ಉತ್ತರವನ್ನು ಸೂಚಿಸಿರಿ ಅಂತ ಕೊಟ್ಟಿದ್ದಾರೆ. ಗಿಡ ಬಳ್ಳಿ ಎಂದದು ಯಾವ ಒಂದು ಸಮಾಸ ಅಂತ ಅಂದ್ರೆ ಅದೊಂದು ದ್ವಂದ್ವ ಸಮಾಸ ಆಗುತ್ತೆ. ಆಪ್ಷನ್ 1 ಇಸ್ ಕರೆಕ್ಟ್. ದ್ವಂದ್ವ ಇದ್ದಾರೆ. ಹಕ್ಕನಲ್ಲಿ ಎಂಬುದು ಯಾವ ಒಂದು ವಿಭಕ್ತಿ ಪ್ರತ್ಯಯ ಅಂತ ಅಂದ್ರೆ ಪ್ರಥಮ, ದ್ವಿತೀಯ, ಸಪ್ತಮಿ, ಸಂಬೋಧನ ಅಂತ ಇಲ್ಲಿ ಆಪ್ಷನ್ಗಳಲ್ಲಿ ಅದು ಹಲ್ಲಿ ಅಂತ ಬಂದಿದೆ. ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೆ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ. ಹಲ್ಲಿ ಅಂತ ಅಂದ್ರೆ ಅದು ಸಪ್ತಮಿ ವಿಭಕ್ತಿ ಆಗುತ್ತೆ. ನೆಕ್ಸ್ಟ್ ಒನ್ ಶಿಶು ಜನಿಸಿತು ಯಾವ ಲಿಂಗ ಅಂತ ಇಲ್ಲಿ ಕ್ವಶನ್ಗೆ ಸ್ತ್ರೀಲಿಂಗನ, ಸ್ತ್ರೀ ನಪುಂಸಕ ಲಿಂಗನ, ನೆಕ್ಸ್ಟ್ ಪುಲ್ಲಿಂಗನ ಅಂತ ಅಂದ್ರೆ ಶಿಶು ಅನ್ನೋದು ಹೆಣ್ಣು ಅಥವಾ ಗಂಡು ಅಂತ ನಮಗೆ ಗೊತ್ತಿರೋದಿಲ್ಲ. ಅದಕ್ಕೆ ಅಂದ್ರೆ ಮಗುಗಳು ಪ್ರತಿದಿನನೂ ಹುಡ್ತಾ ಇರ್ತವೆ. ಸೊ ಅದಕ್ಕೋಸ್ಕರ ಅದನ್ನ ನಿತ್ಯ ನಪುಂಸಕ ಲಿಂಗ ಅಂತ ಕೊಟ್ಟಿರ್ತಾರೆ. ಆಪ್ಷನ್ 2 ಇಸ್ ಕರೆಕ್ಟ್. ನಿತ್ಯ ನಪುಂಸಕ ಲಿಂಗ. ಯಾಕೆ ಅಂತ ಅಂದ್ರೆ ಪ್ರತಿದಿನನೂ ಮಕ್ಕಳುಗಳು ಜನಿಸ್ತಾ ಇರ್ತವೆ. ಸೊ ಅವು ಗಂಡು ಅಥವಾ ಹೆಣ್ಣು ಅಂತ ಗೊತ್ತಿರಲ್ಲ. ಅಲ್ಲಿ ಕೊಟ್ಟಿರೋದು ಶಿಶು ಅಂತ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಅದು ನಿತ್ಯ ನಪುಂಸಕ ಲಿಂಗ. ನೆಕ್ಸ್ಟ್ ಒನ್ ಗಮಗಮಿಸು ಎಂಬುದು ಡ್ಯಾಶ್ ಪ್ರತ್ಯಯ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಗಮಗಮಿಸು ಎಂಬುದು ಸಾಧಿತ ಧಾತು, ಪ್ರೇರಣಾರ್ಥಕ ಧಾತು, ಸಮರ್ಪಕ ಧಾತು, ಅಕರ್ಮಕ ಧಾತು ಅಂತ ಇಲ್ಲಿ ಆಪ್ಷನ್ಗಳಲ್ಲಿ ಗಮಗಮಿಸು ಎನ್ನುವುದು ಅದು ಇಸು ಪ್ರತ್ಯಯ ಬಂದಿದೆ. ಸೊ ಅದಕ್ಕೋಸ್ಕರ ಅದು ಸಾಧಿತ ಧಾತು ಆಗುತ್ತೆ. ಇಸು ಪ್ರತ್ಯಯ ಎಲ್ಲಿ ಬರುತ್ತೆ ಅದೆಲ್ಲವ ಸಾಧಿತ ಧಾತು ಆಗುತ್ತೆ. ಇಸು ಎಲ್ಲಿ ಬಂದಿದೆ ನೋಡಿ, ಗಮಗಮಿಸು ಇಸು ಅಂತ ಬಂದಿದೆ. ಸೊ ಅದಕ್ಕೋಸ್ಕರ ಅದು ಸಾಧಿತ ಧಾತು. ನೆಕ್ಸ್ಟ್ ಒನ್ ಮಾಡಲಿ ಎಂಬುದು ಅಂತ ಕ್ವಶನ್ ಕೇಳಿದ್ದಾರೆ. ಮಾಡಲಿ ಎಂಬುದು ಯಾವುದು ಒಂದು ಕ್ರಿಯಾಪದ ಅಂತ ಇಲ್ಲಿ ಕ್ವಶನ್ಗೆ ಆನ್ಸರ್ ಭವಿಷ್ಯತ್ ಕಾಲದ ಕ್ರಿಯಾಪದ, ವಿದ್ಯಾರ್ಥಕ ಕ್ರಿಯಾಪದ, ನಿಷೇಧಾರ್ಥಕ ಕ್ರಿಯಾಪದ, ಸಂಭಾವನಾರ್ಥಕ ಕ್ರಿಯಾಪದ ಅಂತ ಇಲ್ಲಿ ಆಪ್ಷನ್ಗಳಲ್ಲಿ ಮಾಡಲಿ ಎಂಬುದು ಇದು ವಿದ್ಯಾರ್ಥಕ ಕ್ರಿಯಾಪದ ಆಗುತ್ತೆ. ಈ ತರ ಕ್ರಿಯಾಪದಗಳದ್ದು ಒಂದು ಕ್ವಶನ್ ಇರುತ್ತೆ. ಎಕ್ಸ್ಪೆಷಲಿ ವಿದ್ಯಾರ್ಥಕ ಕ್ರಿಯಾಪದದು ಈ ಒಂದು ಕ್ವಶನ್ ಕೇಳ್ತಾರೆ. ಮಾಡಲಿ, ಹೋಗಲಿ, ಬರಲಿ, ತಿನ್ನಲಿ ಇದೆಲ್ಲ ಕೂಡ ವಿದ್ಯಾರ್ಥಕ ಪದಕ್ಕೆ ಕ್ರಿಯಾಪದಕ್ಕೆ ಎಕ್ಸಾಂಪಲ್ ಆಗುತ್ತೆ. ನೋಡಿ ಮಾಡಲಿ ಎಂಬುದು ಯಾವ ಒಂದು ಕ್ರಿಯಾಪದ ಅಂತ ಅಂದ್ರೆ ವಿದ್ಯಾರ್ಥಕ ಕ್ರಿಯಾಪದ. ಸೂಚನೆ ಕೊಟ್ಟಿದ್ದಾರೆ. ಕೆಳಗಿನವುಗಳಲ್ಲಿ ಖಾಲಿ ಇರುವ ಜಾಗಕ್ಕೆ ಸರಿಯಾದ ಉತ್ತರವನ್ನು ಸೂಚಿಸಿರಿ ಅಂತ. ಮತ್ತೆ ಇಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ಕೇಳಿದ್ದಾರೆ. ಚಿಕ್ಕವೀರ ರಾಜೇಂದ್ರ ಕೃತಿಗೆ ಬಂದ ಪ್ರಶಸ್ತಿ ಯಾವುದು ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ ಅಂತ ಬಂದಿದೆ. ಚಿಕ್ಕವೀರ ರಾಜೇಂದ್ರ ಕೃತಿ ಯಾರು ಬರ್ದರು ಅಂತ ಕಮೆಂಟ್ ಮೂಲಕ ತಿಳಿಸಿ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು
ಜ್ಞಾನಪೀಠ ಪ್ರಶಸ್ತಿ. ಚಿಕ್ಕವೀರ ರಾಜೇಂದ್ರ ಕೃತಿಗೆ ಬಂದ ಪ್ರಶಸ್ತಿ ಯಾವುದು ಅಂತ ಅಂದ್ರೆ ಜ್ಞಾನಪೀಠ ಪ್ರಶಸ್ತಿ. ನೆಕ್ಸ್ಟ್ ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಅಪ್ಪ ಮಗ ಜೋಡಿ ಯಾವುದು ಅಂತ ಇಲ್ಲಿ ಕೇಳಿದ್ದಾರೆ. ಅಪ್ಪ ಮಗ ಜೋಡಿ ಯಾರು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಅಪ್ಪ ಮಗ ಜೋಡಿ ದಾರಾ ಬೇಂದ್ರೆ ಅಥವಾ ವಾಮನ ಬೇಂದ್ರೆನ, ವಿಕ್ರು ಗೋಕಾಕ್ ಅಥವಾ ಅನಿಲ್ ಗೋಕಾಕ್, ಕುವೆಂಪು ಅಥವಾ ಪೂರ್ಣಚಂದ್ರ ತೇಜಸ್ವಿ, ಯಾರೂ ಇಲ್ಲ ಅಂತ ಕೊಟ್ಟಿದ್ದಾರೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಅಪ್ಪ ಮಗ ಜೋಡಿ ಯಾರು ಅಂತಂದ್ರೆ ಕುವೆಂಪು, ಪೂರ್ಣಚಂದ್ರ ತೇಜಸ್ವಿ ಆಗುತ್ತೆ. ಆಪ್ಷನ್ 3 is right. ನೆಕ್ಸ್ಟ್ ಒಂದು ಶ್ರೀರಾಮಾಯಣ ದರ್ಶನಂ ಮಹಾಕಾವ್ಯವನ್ನು ಬರೆದವರು ಯಾರು ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಶ್ರೀರಾಮಾಯಣ ದರ್ಶನಂ ಮಹಾಕಾವ್ಯವನ್ನು ಬರೆದವರು ಯಾರು ಅಂತ ಇದು ಕ್ವಶನ್ ಕೇಳ್ತಾರೆ. ಕೇಳೋ ಚಾನ್ಸಸ್ ಕೂಡ ಇದೆ. ವಾಲ್ಮೀಕಿ, ಬೇಂದ್ರೆ, ಕುವೆಂಪು, ನಾಗಚಂದ್ರ ಅಂತ ಇದೆ. ಶ್ರೀರಾಮಾಯಣ ದರ್ಶನಂ ಬರೆದ ಕವಿ ಯಾರು ಅಂತಂದ್ರೆ ಕುವೆಂಪು. ನೆಕ್ಸ್ಟ್ ಒಂದು ಸಂಚಿ ಹೊನ್ನಮ್ಮ ರಚಿಸಿದ ಹದಿಬದೆಯ ಧರ್ಮ ಎಂತಹ ಕಾವ್ಯ ಅಂತ ಇಲ್ಲಿ ಕ್ವಶನ್ ಕೇಳಿದರೆ. ಸಂಚಿ ಹೊನ್ನಮ್ಮ ರಚಿಸಿದ ಹದಿಬದೆಯ ಧರ್ಮ ಎಂತಹ ಕಾವ್ಯ ಅಂತ ಅಂದ್ರೆ ಅದು ಷಟ್ಪದಿ ಕಾವ್ಯ, ಶೃಂಗಾರ ಕಾವ್ಯ, ಚಂಪು ಕಾವ್ಯ, ಸಾಂಗತ್ಯ ಕಾವ್ಯ ಅಂತ ಅಂದ್ರೆ ಅದೊಂದು ಸಾಂಗತ್ಯ ಕಾವ್ಯ ಆಗುತ್ತೆ. ನೆಕ್ಸ್ಟ್ ಈ ತರನು ಕೇಳಬಹುದು. ಹದಿಬದೆಯ ಧರ್ಮ ಕಾವ್ಯವನ್ನು ಬರೆದ ಕವಯತ್ರಿ ಅಥವಾ ಕವಿ ಯಾರು ಅಂತ ಕೇಳಿದ್ರೆ ಬರೆದವರು ಯಾರು ಅಂತ ಕೇಳೋ ಚಾನ್ಸಸ್ ಇದೆ. ಸೊ ಅದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಸಂಚಿ ಹೊನ್ನಮ್ಮ ಅಂತ ನಾವು ಬರಿಬೇಕಾಗುತ್ತೆ. ಸೊ ಇದು ಈ ಒಂದು ಹದಿಬದೆಯ ಧರ್ಮ ಎಂತಹ ಕಾವ್ಯ ಅಂತ ಅಂದ್ರೆ ಅದೊಂದು ಸಾಂಗತ್ಯ ಕಾವ್ಯ. ನೆಕ್ಸ್ಟ್ ಒಂದು ಇವು ಕನಕದಾಸರ ಕೃತಿಗಳು ಕೇಳೋ ಚಾನ್ಸಸ್ ಇದೆ, ನೋಡ್ಕೊಳ್ಳಿ. ಮೋಹನ ತರಂಗಿಣಿ, ಜೈಮಿನಿ ಭಾರತ, ನಳಚರಿತ್ರೆ, ಭರತೇಶ ವೈಭವ. ಮೋಹನ ತರಂಗಿಣಿ, ನೆಕ್ಸ್ಟ್ ನಳಚರಿತ್ರೆ, ರಾಮಧಾನ್ಯ ಚರಿತೆ, ಸೋಮೇಶ್ವರ ಶತಕ ಅಂತ ಇದೆ. ಇದರಲ್ಲಿ ಮೋಹನ ತರಂಗಿಣಿ ಅನ್ನೋದು ಕನಕದಾಸರ ಕೃತಿ, ಆದ್ರೆ ಜೈಮಿನಿ ಭಾರತ ಅನ್ನೋದು ಬೇರೆ, ನಳಚರಿತ್ರೆ ಸೊ ಇದು ಕನಕದಾಸರ ಕೃತಿ, ಭರತೇಶ ವೈಭವ. ನೆಕ್ಸ್ಟ್ ಮೋಹನ ತರಂಗಿಣಿ, ನಳಚರಿತ್ರೆ ಎರಡು ಕೂಡ ಕನಕದಾಸರ ಕೃತಿಗಳು. ರಾಮಧಾನ್ಯ ಚರಿತೆ ಕನಕದಾಸರ ಕೃತಿ ಆಗುತ್ತೆ, ಬಟ್ ಸೋಮೇಶ್ವರ ಶತಕದ ಕವಿ ಬೇರೆ. ಸೊ ಹಂಗಾಗಿ ಇಲ್ಲಿ ಕನಕದಾಸರ ಕೃತಿಗಳು ಯಾವ್ದು ಕರೆಕ್ಟ್ ಆಗಿರೋದು ಅಂತಂದ್ರೆ ಮೋಹನ ತರಂಗಿಣಿ ಮತ್ತು ನಳಚರಿತ್ರೆ. ಆಪ್ಷನ್ 3 is right. ನೋಡಿ, ಚಿಕ್ಕವೀರ ರಾಜೇಂದ್ರ ಕೃತಿಯ ಕವಿ ಅಥವಾ ಕರ್ತೃ ಯಾರು ಅಂತ ಅಂದ್ರೆ ಕುವೆಂಪು, ಚಂದ್ರಶೇಖರ್ ಕಂಬಾರ, ವಿಕ್ರು ಗೋಕಾಕ್, ಮಾಸ್ತಿ ಅಂತ ಇದೆ. ಸೊ ಇದು ಕರೆಕ್ಟ್ ಆಗಿರೋ ಕವಿ ಬಂದ್ಬಿಟ್ಟು ಮಾಸ್ತಿ ಅವರ ಕವಿ ಕೃತಿ ಯಾವುದು ಅಂತ ಅಂದ್ರೆ ಚಿಕ್ಕವೀರ ರಾಜೇಂದ್ರ. ಈ ಒಂದು ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ಯಾವುದಿಗೆ ಅಂತ ಅಂದ್ರೆ ಚಿಕ್ಕವೀರ ರಾಜೇಂದ್ರ ಅನ್ನೋ ಕೃತಿ ಬರೆದವರು ಮಾಸ್ತಿ ಆಗುತ್ತೆ. ಈ ಒಂದು ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ. ಭಾರತ ಸಿಂಧು ರಶ್ಮಿ ಬರೆದವರು ಯಾರು ಅಂತ ಅಂದ್ರೆ UR ಅನಂತಮೂರ್ತಿ, ವಿಕ್ರು ಗೋಕಾಕ್, ಚಂದ್ರಶೇಖರ್ ಕಂಬಾರ, ಗಿರೀಶ್ ಕಾರ್ನಾಡ್ ಅಂತ ಇದೆ. UR ಅನಂತಮೂರ್ತಿ ಅವರು ಅವ್ರದ ಕೃತಿ ಬಂದ್ಬಿಟ್ಟು ಸಂಸ್ಕಾರ ಭವ ಅಂತ ಬರುತ್ತೆ. ವಿಕ್ರು ಗೋಕಾಕ್ ಅವ್ರದ್ದು ಕೃತಿ ಭಾರತ ಸಿಂಧು ರಶ್ಮಿ ಕೃತಿಯ ಕರ್ತೃ ಯಾರು ಅಂತ ಅಂದ್ರೆ ಭಾರತ ಸಿಂಧು ರಶ್ಮಿ ಕೃತಿ ಬರೆದವರು ಯಾರು ಅಂತ ಅಂದ್ರೆ ವಿಕ್ರು ಗೋಕಾಕ್. ನೆಕ್ಸ್ಟ್ ಒಂದು ಅನ್ನವನ್ನು ಇಕ್ಕುವುದು, ನನ್ನಿಯನ್ನು ನುಡಿಯುವುದು, ತನ್ನಂತೆ ಪರರ ಬಗೆದೊಡೆ. ಈ ಸಾಲಿನ ಕವಿ ಯಾರು ಅಂತ ಇಲ್ಲಿ ಕ್ವಶನ್ ಇದೆ. ಹಾಗೆ ಕನಕದಾಸರು, ಪುರಂದರದಾಸರು, ವಾದಿರಾಜರು, ಸರ್ವಜ್ಞ ಅಂತ ಇದೆ. ಈ ಒಂದು ಸಾಲಿನ ಕವಿ ಯಾರು ಅಂತ ಅಂದ್ರೆ ಅದು ಸರ್ವಜ್ಞ ಆಗುತ್ತೆ. ನೆಕ್ಸ್ಟ್ ಕಾಕನಕೋಟೆ ನಾಟಕದ ಕರ್ತೃ ಯಾರು ಅಂತ ಇಲ್ಲಿ ಕ್ವಶನ್ಗೆ ಗಿರೀಶ್ ಕಾರ್ನಾಡ್, P. ಲಂಕೇಶ್, ಕುವೆಂಪು, ಮಾಸ್ತಿ ಅಂತ ಇದೆ. ಸೊ ಈ ಒಂದು ಕಾಕನಕೋಟೆ ನಾಟಕದ ಕವಿ ಅಥವಾ ಕರ್ತೃ ಯಾರು ಅಂತ ಅಂದ್ರೆ ಮಾಸ್ತಿ ಅವರಾಗುತ್ತೆ. ಸೂಚನೆಗಳಲ್ಲಿ PQRS ನ ಬಿಡಿಸೋದನ್ನ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ತುಂಬಾನೇ PQRS ದೊಡ್ಡ ಎಲ್ಲ ಇದೆ. ಸೊ ನಾನು ಅಂದ್ರೆ ಎಕ್ಸಾಮ್ ಹೋಗೋ ಹಿಂದಿನ ದಿನ ಅಷ್ಟೊತ್ತಿಗೆ ಈ ಒಂದು PQRS ರಿಲೇಟೆಡ್ ಕ್ಲಾಸ್ ನ ಮಾಡ್ಕೊಡ್ತೀನಿ. ಸೊ ಇವಾಗ ಬೇರೆ ಕ್ವಶನ್ಸ್ ನ ನೋಡೋಣ. ಕೆಳಗೆ ಕೊಡಲಾದ ಗಾದೆಗಳ ಅರ್ಥವನ್ನು ಗ್ರಹಿಸಿ ಸೂಕ್ತ ಉತ್ತರ ಬರೆಯಿರಿ ಅಂತ ಕ್ವಶನ್ ಕೊಟ್ಟಿದ್ದಾರೆ. ಇಲ್ಲಿ ಗಾದೆಗಳನ್ನ ಕೊಟ್ಟಿದ್ದಾರೆ. ನಾವು ಅದು ಗಾದೆಗೆ ಯಾವುದೋ ಒಂದು ಅರ್ಥ ಅಂತ ನಾವು ಇಲ್ಲಿ ಐಡೆಂಟಿಫೈ ಮಾಡಬೇಕಾಗುತ್ತೆ. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧು ಇಲ್ಲ ಅಂತ ಅಂದ್ರೆ ಆಪ್ಷನ್ 1 ಕರೆಕ್ಟ್. ಏನು ಅಂತ ಅಂದ್ರೆ ಉಪ್ಪಿಲ್ಲದ ಅಡುಗೆ ಹೇಗೆ ರುಚಿಸುವುದಿಲ್ಲವೋ ಹಾಗೆ ತಾಯಿಗಿಂತ ದೊಡ್ಡ ಬಂಧುವಿಲ್ಲ. ಆಪ್ಷನ್ 1 ರೈಟ್. ನೆಕ್ಸ್ಟ್ ಮಾತೆ ಮುತ್ತು ಮಾತೆ ಮೃತು ಅಂತ ಕೊಟ್ಟಿದ್ದಾರೆ. ಮಾತೆ ಮುತ್ತು ಮಾತೆ ಮೃತ್ಯು ಅಂತದಕ್ಕೆ ಹೆಚ್ಚು ಮಾತನಾಡಿದರೆ ಸಾವು ಖಂಡಿತ, ಬೆಲೆ ಬಾಳುವಂತಹ ಮುತ್ತಿಗೆ ಸಮ ಮಾತು, ಅಲ್ಲದಿದ್ದರೆ ಮೃತ್ಯುವಿಗೆ ಸಮ, ಮಾತನಾಡಿದರೆ ಮುತ್ತು ಸಿಗುತ್ತದೆ, ಮಾತಿನಿಂದ ಮುತ್ತನ್ನು ಕೊಳ್ಳಲಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಇದಕ್ಕೆ 2 ಕರೆಕ್ಟ್ ಆನ್ಸರು. ಬೆಲೆ ಬಾಳುವಂತಹ ಮುತ್ತಿಗೆ ಸಮ ಮಾತು, ಅದಿಲ್ಲದಿದ್ದರೆ ಮೃತ್ಯುವಿಗೆ ಸಮ. ಅಪ್ಪ ಹಾಕಿದ ಆಲದ ಮರ, ಈ ಒಂದು ಗಾದೆಗೆ ಆನ್ಸರ್ ನೋಡೋಣ. ಕಟ್ಟುಪಾಡುಗಳನ್ನು ಮೀರಿ ನಡೆಯಬೇಕು, ಹಿರಿಯರು ಹಾಕಿದ ಮಾರ್ಗದಲ್ಲಿ ನಡೆಯುವುದು, ಸರಿ ತಪ್ಪು ತಿಳಿವಳಿಕೆ ಇಲ್ಲದೆ ನಡೆಯುವುದು, ಹಿರಿಯರ ಮಾತಿಗೆ ಬೆಲೆ ಕೊಡಬೇಕು ಅಂತ ಇದೆ. ಸೊ ಅಪ್ಪ ಹಾಕಿದ ಆಲದ ಮರಕ್ಕೆ ಕರೆಕ್ಟ್ ಆಗಿರೋ
ಅಂದ ಗಾದೆಗೆ ಆನ್ಸರು ಹಿರಿಯರು ಹಾಕಿದ ಮಾರ್ಗದಲ್ಲಿ ನಡೆಯುವುದು. ಆಪ್ಷನ್ 2 ಈಸ್ ರೈಟ್. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ಇದೆ. ಇರುವುದರಲ್ಲಿ ತೃಪ್ತಿ ಪಡಬೇಕು, ಇಲ್ಲದಕ್ಕೆ ಅತಿ ಆಸೆ ಪಡಬಾರದು, ಅತಿ ಆಸೆ ಪಟ್ಟಷ್ಟು ನೋವಾಗುವುದು, ಹೆಚ್ಚಾಗಿ ಬಯಸಿದರೆ ಇದ್ದದ್ದು ಕಳೆದು ಹೋಗುವುದು. ಇದು ಕರೆಕ್ಟ್ ಆಗಿದೆ. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ಅಂದ್ರೆ ನಾವು ನಮ್ಮ ಹತ್ರ ಏನಿರುತ್ತೆ ಅದರಲ್ಲಿ ನಾವು ಇಷ್ಟಪಡಬೇಕು ಅಂದ್ರೆ ತೃಪ್ತಿ ಪಡಬೇಕು ಅನ್ನೋದು ಇದಕ್ಕೆ ಕರೆಕ್ಟ್ ಗಾದೆ ಮಾತೆ ಆಗುತ್ತೆ. ಆನ್ಸರು ಇದು ಇರುವುದರಲ್ಲಿ ತೃಪ್ತಿ ಪಡಬೇಕು. ನೆಕ್ಸ್ಟ್ ಜನ ಮರಳೋ ಜಾತ್ರೆ ಮರಳೋ ಅಂತ ಇದೆ. ಸೊ ಇದಕ್ಕೆ ಗುಂಪು ಸೇರಿದ ಕಡೆ ಜಾತ್ರೆ ಆಗುವುದು, ಜನರ ಗುಂಪಿಗೆ ಮರಳಾಗುವುದು, ತಿಳಿವಳಿಕೆ ಇಲ್ಲದೆ ನಡೆದುಕೊಳ್ಳುವುದು, ಜನರ ಗುಂಪನ್ನು ನೋಡಿ ಮರಳಾಗಬಾರದು ಅಂತ ಇದೆ. ಸೊ ಜನ ಮರಳೋ ಜಾತ್ರೆ ಮರಳೋ ಈ ಒಂದು ಗಾದೆ ಮಾತಿಗೆ ಕರೆಕ್ಟ್ ಆನ್ಸರು ತಿಳಿವಳಿಕೆ ಇಲ್ಲದೆ ನಡೆದುಕೊಳ್ಳುವುದು. ಇಲ್ಲಿ ನೆಕ್ಸ್ಟ್ ಸೂಚನೆ ಕೊಟ್ಟಿದ್ದಾರೆ ನೋಡಿ. ಕೆಳಗೆ ಕೊಡಲಾಗಿರುವ ಶಬ್ದಗಳನ್ನು ಓದಿ ಸರಿಯಾದ ಅರ್ಥ ಗ್ರಹಿಸಿ ಸೂಕ್ತ ಉತ್ತರ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಮತ್ತೆ ಪದಗಳ ಅರ್ಥ ಕೊಟ್ಟಿದ್ದಾರೆ. ಎಷ್ಟು ಸಲ ಕೊಡ್ತಾರೆ ನೋಡಿ ಪದಗಳ ಅರ್ಥ, ನಮ್ಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಈ ಒಂದು ಓಲ್ಡ್ ಕ್ವಶನ್ ಪೇಪರ್ನ ಬಿಡಿಸೋದ್ರಿಂದನೇ ಗೊತ್ತಾಗುತ್ತೆ. ಇಲ್ಲಿ ಕ್ವಶನ್ ಉದಕ ಎಂದರೆ ಅಂತ ಕೊಟ್ಟಿದ್ದಾರೆ. ಉದಕ ಅನ್ನೋದಕ್ಕೆ ಮೀನಿಂಗ್ ಯಾವುದು, ಸರಿಯಾದ ಅರ್ಥ ಯಾವುದು ಅಂತ ಅಂದ್ರೆ ಹಾವು, ಅನ್ನ, ಕೆಂಡ, ನೀರು ಅಂತ ಇದೆ. ಉದಕ ಅಂತ ಅಂದ್ರೆ ನಮ್ಗೆ ಕೆಂಡ ಅನ್ಕೋಬಾರ್ದು, ಅದಕ್ಕೆ ಕರೆಕ್ಟ್ ಆಗಿರೋ ಅರ್ಥ ನೀರು. ಕರ್ಮ ಎಂದರೆ ಅಂತ ಇದೆ. ಕರ್ಮ ಎಂದರೆ ಅದಕ್ಕೆ ಅರ್ಥ ಪಾಪ, ಗುರು, ದೇವರು, ಕಾರ್ಯ ಅಂತ. ಇಲ್ಲಿ ಆಪ್ಷನ್ಗಳಲ್ಲಿ ಕರ್ಮ ಅಂದ್ರೆ ಕಾರ್ಯ. ಆಪ್ಷನ್ 4 ರೈಟ್. ಕರ್ಮ ಅಂದ್ರೆ ಕಾರ್ಯ. ಕವಲು ಎಂದರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಬೇರೆ ವಿಧ, ಕಳವಳ, ಟಿಸಿಲು ಅಂತ ಇದೆ. ಕವಲು ಅಂತ ಅಂದ್ರೆ ನೋಡಿ ಇಲ್ಲಿ ಒಂದು ಗಿಡ ಕವಲು ಹೊಡೆದಿದೆ ಅಂತ ಎಲ್ಲ ಹೇಳ್ತಾರಲ್ಲ, ಅದಕ್ಕೆ ಕರೆಕ್ಟ್ ಆಗಿರೋ ಒಂದು ಅರ್ಥ ಟಿಸಿಲು ಆಗುತ್ತೆ. ಆಪ್ಷನ್ 3 ರೈಟ್. ನೆಕ್ಸ್ಟ್ ಹಂದೆ ಎಂದರೆ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಹಂದೆ ಅಂತ ಅಂದ್ರೆ ಅಂಜು ಬುರುಕ ಅಂತ ಅದ್ರ ಮೀನಿಂಗು. ಅದಕ್ಕೆ ಇಲ್ಲಿ ಕೊಟ್ಟಿರುವ ಆಪ್ಷನ್ಗಳಲ್ಲಿ ಉತ್ತರ ಏನು ಅಂತ ಅಂದ್ರೆ ಬುದ್ಧಿವಂತ, ಜಾಣ, ಪುಕ್ಕಲ, ಸೋಮಾರಿ ಅಂತ. ಹಂದೆ ಎಂದರೆ ಅದು ಆಪ್ಷನ್ 3 ಪುಕ್ಕಲ ಆಗುತ್ತೆ, ಅಥವಾ ಅಂಜು ಬುರುಕ, ಪುಕ್ಕಲ ಅಥವಾ ಅಂಜು ಬುರುಕ ಇದಕ್ಕೆ ಕರೆಕ್ಟ್ ಆಗಿರೋ ಮೀನಿಂಗು. ನೆಕ್ಸ್ಟ್ ನಿತ್ರಾಣ ಎಂದರೆ ಶಕ್ತಿ, ಧೈರ್ಯ, ಕುಂದು, ನಿಶಕ್ತಿ ಅಂತ. ನಿತ್ರಾಣ ಎಂದರೆ ಅದು ಕರೆಕ್ಟ್ ಆಗಿರೋ ಒಂದು ಮೀನಿಂಗು ನಿಶಕ್ತಿ. ಕೆಳಗಿನ ಪ್ರಶ್ನೆಗಳನ್ನು ಓದಿ ಉತ್ತರಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಅಕ್ಕ ಅಕ್ಕ, ಗಿಡ ನೋಡು, ಗಿಡದ ತುಂಬ, ಜಡೆ ನೋಡು, ಜಡೆ ಬಿಚ್ಚಿ ವಾಸನೆ ನೋಡು. ಈ ಒಗಟಿನ ಉತ್ತರ ಏನು ಅಂತ ಇಲ್ಲಿ ಕೇಳಿದರೆ ಒಗಟು ಕೊಟ್ಟಿದ್ದಾರೆ. ಅದಕ್ಕೆ ನಾವು ಕರೆಕ್ಟ್ ಆಗಿರೋ ಆನ್ಸರ್ ಹೇಳೋದಾದ್ರೆ ಅಕ್ಕ ಅಕ್ಕ, ಗಿಡ ನೋಡು, ಗಿಡದ ತುಂಬ, ಜಡೆ ನೋಡು, ಜಡೆ ಬಿಚ್ಚಿ ವಾಸನೆ ನೋಡು. ಈ ಒಗಟಿನ ಅರ್ಥ ಈರುಳ್ಳಿನ, ತೆಂಗಿನಕಾಯಿನ, ಮುಸುಕಿನ ಜೋಳನ, ಏಲಕ್ಕಿನ ಅಂತ ಅಂದ್ರೆ ಏಲಕ್ಕಿ ಆಗುತ್ತೆ. ಅದರಲ್ಲಿ ಏಲಕ್ಕಿನಲ್ಲಿ ಸ್ಮೆಲ್ ಅಷ್ಟು ಚೆನ್ನಾಗಿರುತ್ತೆ. ಸೊ ಇದಕ್ಕೋಸ್ಕರ ರೈಟ್ ಆನ್ಸರು ಏಲಕ್ಕಿ. ನೆಕ್ಸ್ಟ್ ಬಲ್ಲಿದರು ಇದ್ದು ಬಲವಿಲ್ಲ, ಇದನ್ನು ತಿಳಿಸಿದವರು ಅಂತ ಇದೆ. ಬಲ್ಲಿದರು ಇದ್ದು ಬಲವಿಲ್ಲ, ಇದನ್ನು ತಿಳಿಸಿದವರು ಅಥವಾ ಹೇಳ್ದವರು ಯಾರು ಅಂತ ಅಂದ್ರೆ ಕುವೆಂಪು, BM ಶ್ರೀಕಂಠಯ್ಯ, ಶಿಶುನಾಳ ಶರೀಫ, ಸರ್ವಜ್ಞ ಅಂತ ಇದೆ. ಸೊ ಬಲ್ಲಿದರು ಇದ್ದು ಬಲವಿಲ್ಲ, ಇದನ್ನು ತಿಳಿಸಿದವರು ಸರ್ವಜ್ಞ. ನೆಕ್ಸ್ಟ್ ಕರ್ನಾಟಕದ ವಿಶ್ವ ಪರಂಪರಾ ತಾಣಗಳಲ್ಲಿ ಇದು ಒಂದು ಅಂತ ಇದೆ. ಚಿತ್ರದುರ್ಗ, ಕಾರ್ಕಳ, ಶ್ರವಣಬೆಳಗೊಳ, ಪಟ್ಟದಕಲ್ಲು ಅಂತ ಅಂದ್ರೆ ಪಟ್ಟದಕಲ್ಲು. ವಿಶ್ವ ಪರಂಪರಾ ತಾಣಗಳಲ್ಲಿ ಪಟ್ಟದಕಲ್ಲು ಅದೊಂದು ಕರ್ನಾಟಕದ ವಿಶ್ವ ಪರಂಪರಾ ತಾಣ. ನೆಕ್ಸ್ಟ್ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರ ಕಾವ್ಯನಾಮ ಯಾವುದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಕಾವ್ಯನಾಮ ರಾಮಯ್ಯಂಗಾರ್, ಮಾಸ್ತಿ, ಅನಕ್ರು, ಶ್ರೀನಿವಾಸ ಅಂತ ಇದೆ. ಸೊ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಕಾವ್ಯನಾಮ ಶ್ರೀನಿವಾಸ್. ಇವರ ಕೃತಿ ಯಾವುದು ಅಂತ ಅಂದ್ರೆ ಚಿಕ್ಕವೀರ ರಾಜೇಂದ್ರ. ಚೌಡಯ್ಯ ಸ್ಮಾರಕ ಭವನದ ಕಟ್ಟಡವು ಅಂತ ಇದೆ. ಯಾವ ಒಂದು ಆಕಾರದಲ್ಲಿ ಚೌಡಯ್ಯ ಸ್ಮಾರಕ ಭವನದ ಕಟ್ಟಡವು ಇದೆ ಅಂತ ಇಲ್ಲಿ ಕ್ವಶನ್ ಇದೆ. ಪಿಟೀಲಿನ ಆಕಾರದಲ್ಲಿದೆ, ವೀಣೆಯ ಆಕಾರದಲ್ಲಿದೆ, ಮೃದಂಗದ ಆಕಾರದಲ್ಲಿದೆ, ನೆಕ್ಸ್ಟ್ ಕುಂಭದ ಆಕಾರದಲ್ಲಿದೆ ಅಂತ ಆಪ್ಷನ್ಗಳಲ್ಲಿ ಚೌಡಯ್ಯ ಸ್ಮಾರಕ ಅವರು ಯಾವುದು ಒಂದು ನುಡಿಸ್ತಾ ಇದ್ರು, ಏನ ನುಡಿಸ್ತಿದ್ರು ಅಂತ ಅಂದ್ರೆ ಅವರು ಪಿಟೀಲಿನ ನುಡಿಸ್ತಾ ಇದ್ರು. ಸೊ ಅವ್ರದ ಒಂದು ಸ್ಮಾರಕ ಯಾವ ಕಟ್ಟಡವು ಯಾವ ಒಂದು ಆಕಾರದಲ್ಲಿದೆ ಅಂತ ಅಂದ್ರೆ ಪಿಟೀಲಿನ ಆಕಾರದಲ್ಲಿದೆ. ನೆಕ್ಸ್ಟ್ ಅಶ್ವತ್ಥಾಮ ನಾಟಕದ ಕರ್ತೃ ಯಾರು ಅಂತ ಕೇಳಿದರೆ ಅಶ್ವತ್ಥಾಮ ನಾಟಕದ ಕರ್ತೃ ಯಾರು ಅಂತ ಇಲ್ಲಿ ಕ್ವಶನ್ಗೆ ತೀನಂ ಶ್ರೀಕಂಠಯ್ಯ, BM ಶ್ರೀಕಂಠಯ್ಯ, ಆನಂದ, KV ಪುಟ್ಟಪ್ಪ ಅಂತ ಇದೆ. ಅಶ್ವತ್ಥಾಮ ನಾಟಕದ ಕರ್ತೃ ಯಾರು ಅಂತ ಅಂದ್ರೆ BM ಶ್ರೀಕಂಠಯ್ಯ. ಇವುಗಳಲ್ಲಿ ಕಾರಂತರ ಕೃತಿ ಯಾವುದು ಅಂತ ಕ್ವಶನ್ ಕೊಟ್ಟಿದ್ದಾರೆ. ಮಲೆಗಳಲ್ಲಿ ಮದುಮಗಳು, ಚಿರಸ್ಮರಣಿ, ಜ್ವಾಲಾಮುಖಿ, ಮರಳಿ ಮಣ್ಣಿಗೆ ಅಂತ ಇಲ್ಲಿ ಈ ಆಪ್ಷನ್ಗಳಲ್ಲಿ ಕಾರಂತರ ಕೃತಿ ಯಾವುದು ಅಂತ ಅಂದ್ರೆ ಮರಳಿ ಮಣ್ಣಿಗೆ.
ನೆಕ್ಸ್ಟ್ ಒನ್, ಶಿಶು ಸಾಹಿತ್ಯವನ್ನು ರಚಿಸಿದವರು ಯಾರು ಅಂತ ಇಲ್ಲಿ ಕ್ವಶನ್ಗೆ ಆನಕ್ರು, ಗೋವಿಂದ ಪೈ, ಪೂತಿ ನರಸಿಂಹಾಚಾರ್, ಪಂಜೆ ಮಂಗೇಶರಾಯ ಅಂತ ಇದೆ. ಶಿಶು ಸಾಹಿತ್ಯವನ್ನು ರಚಿಸಿದವರು ಪಂಜೆ ಮಂಗೇಶರಾಯ. ನೆಕ್ಸ್ಟ್ ಒನ್, ಕನ್ನಡದಲ್ಲಿನ ಸಂಧಿಗಳೆಷ್ಟು ಅಂತ ಕೊಟ್ಟಿದ್ದಾರೆ. ಕನ್ನಡದಲ್ಲಿನ ಸಂಧಿಗಳೆಷ್ಟು ಅಂತ ಕೊಟ್ಟಿದ್ದಾರೆ. ಟೋಟಲ್ ಸಂಧಿಗಳು ಎಷ್ಟಿದಾವೆ ಅಂತ ಕೇಳಿಲ್ಲ. ಇಲ್ಲಿ ಕೇಳಿರೋದು ಕನ್ನಡದಲ್ಲಿನ ಸಂಧಿಗಳು ಎಷ್ಟು ಅಂತ ಮೇನ್ ಆಗಿ ಕೇಳಿದ್ದಾರೆ. 4, 5, 2, 3 ಅಂತ ಇದೆ. ಸೊ ಇಲ್ಲೂ ಕನ್ನಡದಲ್ಲಿದ್ದ ಸಂಧಿಗಳು 3 ಇದಾವೆ. ಕನ್ನಡದ ಸಂಧಿಗಳು 3 ಇದಾವೆ. ಯಾವುದೇ ಅಂತಂದ್ರೆ ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ. ಈ 3 ಸಂಧಿಗಳು ಕನ್ನಡದ ಸಂಧಿಗಳು. ಮಿಕ್ಕಿದವು ಸವರ್ಣ ದೀರ್ಘ ಸಂಧಿ, ಗುಣ ಸಂಧಿ, ವೃದ್ಧಿ ಸಂಧಿ, ಎಣ್ ಸಂಧಿ, ಜಸ್ತ್ವ ಸಂಧಿ, ಶುತ್ವ ಸಂಧಿ ಇವೆಲ್ಲ ಇದಾವಲ್ಲ ಅವು ಸಂಸ್ಕೃತ ಸಂಧಿಗಳು. ಒಟ್ಟಿನಲ್ಲಿ 3 ಕನ್ನಡದ ಸಂಧಿಗಳಿದಾವೆ. ನೆಕ್ಸ್ಟ್ ಒನ್, ಹಿಂದೂಸ್ತಾನಿ ಸಂಗೀತ ಕ್ಷೇತ್ರದಲ್ಲಿ ಪ್ರಥಮ ಬಾರಿಗೆ ಭಾರತ ರತ್ನ ಪ್ರಶಸ್ತಿ ಪಡೆದವರು ಯಾರು ಅಂತ ಕೇಳಿದ್ದಾರೆ. ಹಿಂದೂಸ್ತಾನಿ ಸಂಗೀತ ಕ್ಷೇತ್ರದಲ್ಲಿ ಪ್ರಥಮ ಬಾರಿಗೆ ಭಾರತ ರತ್ನ ಪ್ರಶಸ್ತಿ ಪಡೆದವರು ಪಂಡಿತ್ ಪಂಚಾಕ್ಷರಿ ಗವಾಯಿಗಳು, ಸವಾಯಿ ಗಂಧರ್ವರು, ಪಂಡಿತ್ ಭೀಮ್ಸೇನ್ ಜೋಶಿ, ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಅಂತ ಇದೆ. ಹಿಂದೂಸ್ತಾನಿ ಸಂಗೀತ ಕ್ಷೇತ್ರದಲ್ಲಿ ಪ್ರಥಮ ಬಾರಿಗೆ ಭಾರತ ರತ್ನ ಪ್ರಶಸ್ತಿ ಪಡೆದವರು ಪಂಡಿತ್ ಭೀಮ್ಸೇನ್ ಜೋಶಿ. ನೆಕ್ಸ್ಟ್ ನೋಡಿ, ಇಲ್ಲೊಂದು ಪ್ಯಾಸೇಜ್ ಕೊಟ್ಟಿದ್ದಾರೆ. ಆ ಪ್ಯಾಸೇಜ್ ರಿಲೇಟೆಡ್ ನಾವು ಕ್ವಶನ್ ಕೊಟ್ಟಿರ್ತಾರೆ. ಆ ಒಂದು ಕ್ವಶನ್ಗೆ ನಾವು ಇಲ್ಲಿ ಆನ್ಸರ್ ಮಾಡಬೇಕಾಗುತ್ತೆ. ನೋಡಿ, ನಾನು ಒಂದು ಕ್ವಶನ್ ಪೇಪರ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ನಿಮ್ಮ ಹತ್ರ ಅನಲೈಸ್ ಅಂದ್ರೆ ಶೇರ್ ಮಾಡಿದ್ದೀನಿ. ಇದೇ ರೀತಿ ನಾವು ಕ್ವಿಕ್ ಆಗಿ ಒಂದು ಕ್ವಶನ್ ಪೇಪರ್ನ ಅನಲೈಸ್ ಮಾಡ್ತಾ ಹೋಗ್ತಾ ಇದ್ರೆ ಎಕ್ಸಾಮ್ ನಿಯರ್ ಅಷ್ಟೊತ್ತಿಗೆ ಸ್ವಲ್ಪನಾದ್ರೂ ಇಂಪ್ರೂವ್ಮೆಂಟ್ಸ್ ಇರುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇನ್ನೊಂದು ಕ್ವಶನ್ ಪೇಪರ್ನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಅಂತ ಹೇಳ್ತೀನಿ. ಇದೇ ರೀತಿ ಸಪೋರ್ಟ್ ಮಾಡಿ. ಯಾರು ನಮ್ಮ ಚಾನೆಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ವಾಚ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.